ಹಲೋ ಗೈಸ್. ಸೊ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ? ಬೇಲೂರು. ಸೊ ಬನ್ನಿ, ಬೇಲೂರು ದೇವಸ್ಥಾನ ಯಾವ ಥರ ಇದೆ ನೋಡ್ಕೊಂಡು ಬರೋಣ. ಸಾವಿರದ 117ರಲ್ಲಿ ಹೊಯ್ಸಳರ ಮಹಾರಾಜನಾದ ವಿಷ್ಣುವರ್ಧನ ಮಹಾರಾಜ ಕಟ್ಟಿಸಿರೋ ದೇವಾಲಯ ಇದು. ಇದೆಲ್ಲ ಬಳಪದ ಕಲ್ಲು. ತುಮಕೂರು ಡಿಸ್ಟಿಕ್ಕು ತುರುವೇಕೆರೆ ತಾಲೂಕಿಂದ ಕಲ್ಲುಗಳನ್ನು ತಂದು ಇಂಟರ್ಲಾಕ್ ಸಿಸ್ಟಮಲ್ಲಿ ಫಿಕ್ಸ್ ಮಾಡಿದ್ದಾರೆ. ಯಾವುದೇ ಗಾರೆ, ಸಿಮೆಂಟು, ಕಬ್ಬಣ ದೇವಾಲಯಕ್ಕೆ ಬಳಕೆ ಮಾಡಿಲ್ಲ. ಕಲ್ಲಿಗೆ ಲಾಕಿಂಗ್ ಮಾಡಿರೋದು. ಈ ದೇವಾಲಯ ಕಟ್ಟಿ ಇಲ್ಲಿಗೆ 900 ವರ್ಷಗಳಾಗಿದೆ. ಸಾವಿರಾರು ಶಿಲ್ಪಿಗಳು ಸೇರಿ ಕೆಲಸ ಮಾಡಿದ್ದಾರೆ. ಅವ್ರನ್ನ ದಾಸೋಜ, ನಾಡೋಜ, ಮಲಿತಮ್ಮ, ಚಾವಣ, ಅಮರ ಶಿಲ್ಪಿ ಡಕಣಾಚಾರಿ ಆ್ಯಂಡ್ ಜಕಣಾಚಾರಿ ಅಂತ ಹೇಳ್ತೀವಿ. ಮುಖ್ಯ ಶಿಲ್ಪಿಗಳಾಗಿ ವರ್ಕ್ ಮಾಡಿದ್ದಾರೆ. ಅವರು ತಮ್ಮ ಹೆಸರಿನಲ್ಲೆಲ್ಲ ಕಡೆ ಬರ್ಕೊಂಡಿದ್ದಾರೆ. ಕೆಲವು ಓದ್ಬೋದು, ಕೆಲವು ಓದ್ಲಿಕ್ಕೆ ಆಗಲ್ಲ. ಹೌದಾ? ಹಳೆಗನ್ನಡ, ನಡುಗನ್ನಡ ಭಾಷೆಲೆಲ್ಲ ಇದೆ. ಇಲ್ಲಿಂದ 16 ಕಿಲೋಮೀಟರ್ ಆಗುತ್ತೆ ಹಳೇಬೀಡು. ಅದು ಮುಸ್ಲಿಮ್ನವರು ಡ್ಯಾಮೇಜ್ ಮಾಡಿದ್ದಾರೆ. ಹೌದಾ? ಇದು ಡ್ಯಾಮೇಜ್ ಆಗಿಲ್ಲ. ಇಲ್ಲಿಗೆ ಲೋಕಲ್ನವ್ರು ಕಪಿಚೇಷ್ಟೆ ಮಾಡಿ ಅದನ್ನು ಒಂದು 10% ಡ್ಯಾಮೇಜ್ ಮಾಡಿದ್ದಾರೆ. ಅಂದರೆ ಈ ಟೆಂಪಲಲ್ಲಿ ಸುಮಾರು ಒಂದು 10,000ಕ್ಕೂ ಮೂರ್ತಿಗಳಿದೆ. ಇದೆಲ್ಲ ಡೀಟೇಲ್ಸ್ ಆಗಿ ನೋಡ್ತೀನಿ ಅಂದರೆ 1 ತಿಂಗಳು ಟೈಮ್ ಬೇಕು. ಏನೋ ಒಂದು ಅರ್ಧ ಗಂಟೆ, 3/4 ಗಂಟೆ ಅಲ್ಲಿ ಹೈಲೈಟ್ಸ್ ನೋಡೋಕ್ಕೆ ಮಾತ್ರ ಸಾಧ್ಯ. ಇದು ಕಲಾಸಾಗರ ಅಂತ DVG ಅವರು ಅಂತಃಪುರ ಗೀತೆಗಳಲ್ಲಿ ಹೇಳಿದ್ದಾರೆ. ಈ ಹೊಯ್ಸಳರ ಆದ ಮೇಲೆ ವಿಜಯನಗರ ಡಿನಾಸ್ಟಿ ಆರಂಭ ಆಗುತ್ತೆ. ಕೃಷ್ಣದೇವರಾಯನ ಕಾಲ. ಅವರು ಬಂದು ಈ ಎಂಟ್ರೆನ್ಸ್ ಗೋಪುರ ಮಾಡಿರೋದು. ಕೆಳಗಡೆ ಗಟ್ಟಿ ಕಲ್ಲು, ಮೇಕೆಲ್ಲ ಗಾರೆ, ಸಿಮೆಂಟು, ಗಚ್ಚು, ವೈಟ್ ಸಿಮೆಂಟಿಂದ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಗೋಪುರ ಅಂತೀವಿ. ಗೋ ಅಂದರೆ ಹಸುವಿನ ಥರ ಆರ್ಚ್ ಮಾಡಿದ್ದಾರೆ. ಪುರ ಅಂದರೆ ಒಳ್ಳೆಯ ಸ್ಥಳ. ಆ ಕಳಸಗಳೆಲ್ಲ ಪೂರ್ತಿ ಇತ್ತಾಳದು. ಇವರು ಚಿನ್ನದ ಲೇಪನ ಮಾಡಿಸಿದ್ರೆ ಗೋಲ್ಡ್ ಪ್ಲೇಟೆಡ್. ಅದೆಲ್ಲ ಕೋಟಿಂಗ್ ಗೋಲ್ಡ್. ಇನ್ಸೈಡ್ ಫುಲ್ ಬ್ರಾಸ್. ಈ ಟೆಂಪಲ್ನ ಕಟ್ಟೋಕ್ಕೂ ಮುಂಚೆ ಫಸ್ಟು ಈ ಟೆಂಪಲ್ನ ಕಟ್ಟಿದ್ದಾರೆ. ಈ ಟೆಂಪಲ್ಗೆ ಮಾಡೆಲ್ ಇದು, ಬ್ಲೂ ಪ್ರಿಂಟ್. ಯಾವುದೇ ಕಾರ್ವಿಂಗ್ಸ್ ಇಲ್ಲ ಇದರಲ್ಲಿ. ಕಾರ್ವಿಂಗ್ಸ್ ಇರೋದೇ ಇದರಲ್ಲಿ ಮಾತ್ರ. ಅಂದರೆ ನಾವು ನೋಡ್ಬೇಕಾದ್ರೆ ಈ ಟೆಂಪಲ್ನ ಅವ್ರಿಗೊಂದು ಇಂಜಿನಿಯರಿಂಗ್ ಪ್ಲ್ಯಾನ್ ಬೇಕಿತ್ತು. ಆ ಬ್ಲೂ ಪ್ರಿಂಟಿಗೋಸ್ಕರ ಇದನ್ನು ಮಾಡ್ಕೊಂಡಿದ್ದಾರೆ. ಇದೊಂದು ಕಂಬ ವಿಜಯ ದೀಪ ಸ್ತಂಭ. ಇದು 3 ಮೂಲೆ ನೆಲಕ್ಕೆ ಟಚ್ ಆಗಿದೆ, 1 ಮೂಲೆ ಟಚ್ ಆಗಿಲ್ಲ. ಅದು ಗ್ಯಾಪ್ ಆಮೇಲೆ ತೋರಿಸ್ತೀನಿ ನೋಡಿ. ಇದೆಲ್ಲ ಆಳ್ವರ್ಸ್ ಗುಡಿಗಳು, ಬಾಗಿಲಾಕಿರೋದಲ್ಲ. ರಾಮಾನುಜಾಚಾರ್ಯ ಶಿಷ್ಯಂದಿರು. ಒಂದೊಂದರಲ್ಲಿ ಒಂದೊಂದು ಸಣ್ಣ ಸಣ್ಣ ಮೂರ್ತಿಗಳಿದೆ. ಡೈಲಿ ಪೂಜೆ ಮಾಡ್ತೀವಿ. ಕಲ್ಲಿನ ವಿಗ್ರಹಗಳೇ ಅದು. ಈ ಬಾವಿ ಮೈಸೂರು ಒಡೆಯರ್ಸ್ ಮಾಡಿಸ್ಕೊಟ್ಟಿದ್ದಾರೆ. ಪೂಜೆ ಪುನಸ್ಕಾರಕ್ಕೆ ಬಳಸ್ಕೊತೀವಿ ನೀರನ್ನು. ಆಮೇಲೆ ಅದು ಉತ್ಸವ ಮೂರ್ತಿಗಳು, ಆನೆ, ಕುದುರೆ, ಗರುಡ, ಹನುಮ, ಸಿಂಹ, ಹಂಸ ಎಲ್ಲ ಏಪ್ರಿಲಲ್ಲಿ ಜಾತ್ರೆ ಆಗುತ್ತೆ. ಏಪ್ರಿಲಲ್ಲಿ ಆಗುತ್ತಾ? 2 ವರ್ಷದಿಂದ ಜಾತ್ರೆ ಆಗಿಲ್ಲ ಕೊರೋನಾದಿಂದ. ಅದು ನೆಕ್ಸ್ಟ್ ಅಂದರೆ ಅವಕಾಶ ಕೊಟ್ಟರೆ ಏಪ್ರಿಲಲ್ಲಿ ತೆಗೆದು ಉತ್ಸವ ಮಾಡಿ ಜಾತ್ರೆ ಮಾಡ್ತೀವಿ. ರಥ ಎಳಿತೀವಿ. ರಥ ಇದೆ, ವುಡನ್ ಚಾರಿಯೇಟ್ ಇದೆ ಔಟ್ ಸೈಡು. ಎಲ್ಲ ಏಪ್ರಿಲಲ್ಲಿ. ಮತ್ತು ಅದು ಉಯ್ಯಾಲೆ ಮಂಟಪ, ಅದು ಜೋಕಾಲಿ ಮಂಟಪ. ನಾಯಕಿ ರಂಗನಾಯಕಿನ ಕಾರ್ತೀಕ ಮಾಸದಲ್ಲಿ ಜೋಕಾಲಿ ಆಡಿಸ್ತೀವಿ. ಈ ಕಂಬದ ಕೆಳಗಡೆ ಪೇಪರ್ ಪಾಸ್ ಮಾಡಿ ತೋರಿಸಿದ್ದು ಮುಂಚೆ ನಿಮಗೆಲ್ಲ ಮೇಲೋಗಿ. ಈಗ ಹತ್ತಂಗಿಲ್ಲ ಅನ್ಸುತ್ತೆ. ಮೇಲೆ ಹತ್ತಬಾ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಕೆಳಗಡೆ ಗ್ಯಾಪ್ ಕಾಣಿಸುತ್ತೆ. ಅಂದರೆ 15,000 kg ಇದೆ ಕಂಬ. 15,000 kg ಇದೆಯಾ? ಒಂದು 35 ಅಡಿ ಎತ್ತರ ಇದೆ ಅಂತ ಅಪ್ರಾಕ್ಸಿಮೇಟ್ನ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ದಾರೆ. ನೋಡಿ, ಇಲ್ಲಿಂದ ನೋಡ್ರೆ ಓಪನ್ ಕಾಣುತ್ತೆ ಫುಲ್. ಕರೆಕ್ಟ್. ನೀವು ಲೇಪಾಕ್ಷಿ ಟೆಂಪಲ್ಗೆ ಹೋದರೆ ಅಲ್ಲಿ ಖರ್ಚಿಪು, ಪೇಪರು, ಪಂಚೆ, ಸೀರೆ ಎಲ್ಲ ಹಿಂಗೆ ಹಾಕಿ ನೋಡ್ಬೋದು. ಯಾಕೆಂದ್ರೆ ಅವಕಾಶ ಇದೆ ಕೆಳಗಡೆ ಇರೋದ್ರಿಂದ. ಇದು ಕಂಪ್ಲೀಟ್ ಆಗಿ ಅದೇ ಥರ ಇದೆಯಾ? ಕಂಪ್ಲೀಟ್ ಅಂದರೆ ನೆಲ ಕೂತಿಲ್ಲ ಅಂತ. ಗ್ರೌಂಡಿಗೆ ಟಚ್ ಆಗಿಲ್ಲ. 3 ಮೂಲೆ ಮಾತ್ರ ಟಚ್ ಆಗಿದೆ.
ಆ ಕಡೆ ಕೊನೆ ಸೈಡಲ್ಲಿ ನೋಡಿ ಈ ಮೂಲೆ ಇದು ಪೇಪರ್ ಹಾಕ್ಬೋದು, ಹೌದು. ನ್ಯೂಸ್ ಪೇಪರು ಕರೆಕ್ಟ್. ಹಿಂಗೆ ಪಾಸ್ ಆಗುತ್ತೆ. ಒಂದು ಕಾರ್ನರ್ ಮೇಲೆದ್ದಿದೆ ಮತ್ತು ಮಧ್ಯ ಕೂತಿಲ್ಲ. ಸೆಂಟರ್ ಆಫ್ ಗ್ರಾವಿಟಿನೇ ಇದಕ್ಕೆ ಮೂಲ ಆಧಾರ. ಅದರ ಬೇಸಸ್ ಮೇಲೆ ಪಿಲ್ಲರ್ ನಿಂತಿರೋದು. ಚೆನ್ನಾಗಿ ನೋಡಿ ಬಾಗಲ ಮೇಲೆ ಗರುಡ ಇದೆ. ಇದು ಗರುಡ ಇದೆ. ಆ ಗರುಡನ ಮೇಲೆ ನರಸಿಂಹ ನರಸಿಂಹ ಇದೆ. ಆ ನರಸಿಂಹ ಅಕ್ಕಪಕ್ಕ ರೌಂಡ್ ಸರ್ಕಲ್ ಇದೆಯಲ್ಲ, ವಿಷ್ಣುವಿನ ದಶಾವತಾರ. ಮೊದಲನೇ ಸರ್ಕಲ್ ಮೀನಿದೆ, ಮತ್ಸ್ಯಾವತಾರ. ಎರಡನೇದು ಆಮೆ ಕೂರ್ಮ, ವರಾಹ, ನರಸಿಂಹ, ವಾಮನ. ಆ ಕಡೆ ಪರಶುರಾಮ, ರಾಮ, ಬಲರಾಮ, ಕೃಷ್ಣ, ಕೊನೆಯದು ಕಲ್ಕಿ. ಇಷ್ಟು ಒಂದೇ ಕಲ್ಲು, ಒಂದೇ ಪೀಸ್. ಬೇಲೂರು ಇಷ್ಟೊಂದು ಜಗತ್ ಪ್ರಸಿದ್ಧಿ ಪಡೆಯಲಿಕ್ಕೆ ಈ ಥರ ಶಿಲಾಬಾಲಿಕೆಯರು ಕಾರಣ. ಓಕೆ. ಬ್ರಾಕೆಟ್ ಫಿಗರ್ಸ್ 42 ಇದೆ. ಅದರಲ್ಲಿ ದರ್ಪಣ ಸುಂದರಿ. ದರ್ಪಣ ಅಂದರೆ ಕನ್ನಡಿ. ಕೈಯಲ್ಲಿ ಕನ್ನಡಿ ಹಿಡಿದು ಮುಖ ನೋಡ್ಕೊತಾರೆ. ಅದು ಮುಖದಲ್ಲೇ ಬೇಸರದ ಭಾವನೆ ಇದೆ. ಪೆನ್ನಲ್ಲಿ, ಪೇಂಟಿಂಗಲ್ಲಿ ಭಾವನೆಗಳನ್ನು ಬರೆದು ತೋರಿಸ್ಬೋದು. ಕಲ್ಲಲ್ಲಿ ಮಾಡೋದು ಕಷ್ಟ. ನಿಜ. ಅದು ನೋಡಿ ಸ್ಟ್ರೈಟ್ ಆಗು ನಿಲ್ಸಿಲ್ಲ, ಸ್ಲ್ಯಾಂಟ್ ಆಗಿ ನಿಲ್ಸಿದ್ದಾರೆ. ಇಂಟರ್ಲಾಕ್ ಅದು. ಹೌದು. ಹೆಂಗೆ ಇಂಟರ್ಲಾಕ್ ಅಂದ್ರೆ ಕಲ್ಲು ಕಲ್ಲಿಗೆ ಜೋಡಣೆ ಮಾಡಿರೋದು. ಮೇಲೆ ನೋಡಿ, ಇಲ್ಲಿ ಕೆಳಗಡೆ ಮತ್ತೆ ಮೇಲ್ಗಡೆ ಲಾಕಲ್ಲಿ ಕೂತಿದೆ. ಹಿಂಗೆ ಸೈಡ್ಗೆ ಹೇಳಿದ್ರೆ ಬರುತ್ತೆ. ತೆಗಿಲಿಕ್ಕೆ ಮುಟ್ಲಿಕ್ಕೆ ಅವಕಾಶಗಳಿಲ್ಲ. ಹಿಂದೆ ಎಲ್ಲ ಚೆಕ್ ಮಾಡಿದ್ದಾರೆ. ಹಿಂದೆ ಎಲ್ಲ ಇದು ವಿಷ್ಣುನೇ. ಶಂಖ ಚಕ್ರ, ಗದಾ ಪದ್ಮ ಇದೆಗಳಿದೆ. ಆ ಕೈಯಿಂದ ಕೈಗೆ ಬದಲಾವಣೆಯಾದಾಗ ಹೆಸರು ಸಿಗುತ್ತೆ. ಇದು ಶ್ರೀಧರ, ಆ ಕಡೆದು ಮಧುಸೂದನ. ವಿಷ್ಣುನೇ, ಹೆಸರು ಮಾತ್ರ ಚೇಂಜ್. ವಿಷ್ಣುಗೆ 24 ಹೆಸರಿದೆ. ಅದು ಯಾವುದೇ ಅದು ಅಂತ ಆ ಕಡೆ ರಾಜ ವಿಷ್ಣುವರ್ಧನ ಮಹಾರಾಜ ಇವರೇನೆ ಈ ಗುಡಿಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಂಥ ಕಿಂಗ್ ವಿಷ್ಣುವರ್ಧನ. ಪಕ್ಕದಲ್ಲಿ ಹೆಂಡತಿ ಕೂತಿದ್ದಾರೆ, ಶಾಂತಳ ದೇವಿ, ಫೇಮಸ್ ಡ್ಯಾನ್ಸರ್ ಅವರು. ಈ ಕಡೆ ಅವರ ಗುರುಗಳು ಕೂತಿದ್ದಾರೆ, ರಾಜಗುರು ರಾಮಾನುಜಾಚಾರ್ಯರಲ್ಲ. ಹೊಯ್ಸಳರು ಮೂಲತಃ ಜೈನರು. ರಾಮಾನುಜಾಚಾರ್ಯ ಪ್ರೇರಣೆಯಿಂದ ವೈಷ್ಣವ ಧರ್ಮಕ್ಕೆ ಚೇಂಜ್ ಆಗ್ತಾರೆ. ಶುಕ ಭಾಷಿಣಿ, ಶುಕ ಅಂದರೆ ಗಿಳಿ, ಅವಳ ಕೈ ಮೇಲೆ ಒಂದು ಗಿಳಿ ಕೂತಿದೆ. ಹಿಂದೆ ಪೋಸ್ಟಲ್ ವ್ಯವಸ್ಥೆ, ಟೆಲಿಫೋನ್ ವ್ಯವಸ್ಥೆ ಯಾವುದೂ ಇರಲಿಲ್ಲ. ಎಲ್ಲ ಪಕ್ಷಿಗಳ ಮುಖಾಂತರ ಸಂದೇಶ ಹೇಳಿ ಕಳಿಸೋರು. ಕಾಳಿದಾಸನ ಮೇಘ ಸಂದೇಶ. ಎಲ್ಲ ಮೊಬೈಲೇ ಬಂದು ಯಾವ ಪಕ್ಷಿನೂ ಬೇಕಿಲ್ಲ ಅನ್ನೋದು. ನೋಡಿ, ಇಂಟರ್ಲಾಕ್ ನೋಡಿಲ್ಲ ಅಂದ್ರಲ್ಲ, ನೋಡಿ ಎಲ್ಲಿದೆ ಇಲ್ಲಿ, ಅದೇ ಇಂಟರ್ಲಾಕ್. ಓಕೆ. ಅದು ತಕ್ಕೊಂಡು ಹೋಗ್ಬಿಟ್ರದ? ತಕ್ಕೊಂಡು ಹೋಗಿರೋದು, ಕದ್ದಿರೋದು ಇಲ್ಲೇ ಇದೆ. ಇದು ತೆಗಿಲಿಕ್ಕೆ ಬರ್ತಿತ್ತು, ಫಿಕ್ಸ್ ಮಾಡಿ ಕೂರಿಸ್ತಿದ್ರು. ಕೆಲವನ್ನ ಹಿಂಗೆ ಹೊಡೆದಾಕಿದ್ದಾರೆ, ಕೆಲವು ಕಾಲು ಮುರಿದಿದ್ದಾರೆ, ಆರ್ಚ್ ಹೊಡೆದಾಕಿದ್ದಾರೆ. ಈ ವಿಭಿನ್ನ ರೀತಿಯ ಡ್ಯಾನ್ಸಿಂಗ್ ಮುದ್ರಿಕೆಗಳಿವೆಲ್ಲ. ನಾಟ್ಯ ರಾಣಿ ಶಾಂತಳ ದೇವಿಯ ಪ್ರತಿರೂಪಗಳು ನೋಡಿ. ಭರತನಾಟ್ಯದ ಭಂಗಿಗಳು. ಈ ಶಾಂತಲ ಇವರು ಅಲ್ಲಿ ತೋರಿಸಿದ್ರಲ್ಲ ಅವರೇ. ಓಕೆ. ಆ ದರ್ಪಣ ಸುಂದರಿ ಕೂಡ ಶಾಂತಲಾನೇನಾ? ದರ್ಪಣ ಸುಂದರಿನೇ ಬೇರೆ, ಶಾಂತಳ ದೇವಿ ಸ್ಟ್ಯಾಚು ಒಳಗಡೆ ಇದೆ. ಓಕೆ. ನೋಡಿ, ಡ್ಯಾನ್ಸಿಂಗ್ ಗಣೇಶ, ಡ್ಯಾನ್ಸಿಂಗ್ ನಟರಾಜ, ಸುಬ್ರಹ್ಮಣ್ಯ, ಈ ಕೊಳಲು ಉತ್ತರದು, ಡೋಲ್ ಬಾರಿಸ್ತಿರೋದು, ಅನಿಮಲ್ಸು, ಬರ್ಡ್ಸು, ಡ್ಯಾನ್ಸಿಂಗ್ ಫಿಗರ್ಸು ಎಲ್ಲ ಕೂಡ ಇದ್ರೊಳಗಡೆ. ಇವು ಕೂಡ ಅಂಟಿಸಿರೋದಾ ಅಥವಾ ಎಲ್ಲ ಇಂಟರ್ಲಾಕ್? ಇಲ್ಲ, ಜೈಂಟ್ ಕಾಣುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೆ ನೋಡಿ ಒಂದು ಪೀಸು. ಓಕೆ. ಇಲ್ಲಿಂದ ಇಲ್ಲಿವರೆಗೆ ಒಂದು ಪೀಸ್, ಇಲ್ಲೇ ಜೈಂಟ್ ಕಾಣ್ತದೆ. ಒಳಗಡೆ ಲಾಕ್ ಆಗುತ್ತದೆ. ಸೊ ಇದರಲ್ಲಿ ಕೆತ್ತನೆ ಒಂದು ಫುಲ್ಲು ಕೆತ್ತನೆ ಮಾಡಿ ಆಮೇಲೆ ಒಂದು ಇಷ್ಟಕ್ಕೆ ಒಂದು ಕೆತ್ತನೆ ಮಾಡಿದ್ರು. ಇಷ್ಟನ್ನು ಆಮೇಲೆ ತಂದು ಜೋಡಿಸಿರೋದು ಎಲ್ಲ ಹೊರಗಡೆ ಅವ್ರು ಮಾಡಿ ತಂದು ಎಲ್ಲ ಜೋಡಿಸಿರೋದು. ಓಕೆ. ಇದು ಯಾವ ಕಲ್ಲಿಂದ? ಬಳಪದ ಕಲ್ಲು. ಬಳಪದ ಕಲ್ಲು. ತುಮಕೂರು ಡಿಸ್ಟಿಕ್ ಅಲ್ಲಿ ಈ ಕಲ್ಲು ಈಗಲೂ ಸಿಗುತ್ತೆ. ಅಲ್ಲಿಂದ ತಂದಿರೋ ಕಲ್ಲುಗಳು ಅಂತ. ಹೌದಾ? ಇಲ್ಲಿ ಸುತ್ತಮುತ್ತ ಈ ಕಲ್ಲು ಸಿಗಲ್ಲ? ಕೋತಿ ಸೀರೆ ಸೀರೆ ಹಿಡಿತಿರೋದು ಕಪಿಚೇಷ್ಟೆ. ಅದು ಒಡೆಲಿ ಕೋಲ್ ತಗೊಂಡಿರೋದು. ಆದ್ರೂ ಮಂಗ ಅಲ್ಬಿಟ್ಟು ನಗಾಡ್ತಾ ಇದೆ. ಅದು ಯಾರು ಮಾಡಿರೋ ಶಿಲ್ಪಿ ತನ್ನ ಹೆಸರಿನಲ್ಲೇ ಕಾಲ್ ಕೆಳಗಡೆ ಬರ್ಕೊಂಡಿದ್ದಾರೆ. ಹಳೆಗನ್ನಡದಲ್ಲಿದೆ. ರೈಟ್ ರೈಟ್. ಹೌದು. ಕೀರವಾಣಿ, ಕೈ ಮೇಲೆ ಒಂದು ಪಕ್ಷಿ ಕೂತಿದೆ, ಲೆಟರ್ ತಂದು ಕೊಟ್ಟಿದೆ, ಅರ್ಧ ಪ್ಯಾಂಟ್ ಹಾಕೊಂಡು ನಿಂತಿರೋದು, ಬರ್ಮುಡಾ ಶಾರ್ಟ್ಸ್. ಈಗ ಹಾಕೋತಲ್ಲ ಗೋವಾ ಚಡ್ಡಿ, ಯಾವತ್ತೇ ಇತ್ತು. ಅದಕ್ಕೆ ಬರ್ಮುಡಾನು ಕೂಡ ತೋರಿಸಿದ್ದಾರೆ, ಲಾಡಿನೂ ಕೂಡ ತೋರಿಸಿದ್ದಾರೆ. ವಸಂತ ಕ್ರೀಡೆ, ಕೈಯಲ್ಲಿ ಪಿಚಕಾರಿ ಇತ್ತಂತೆ, ಕೈನೇ ಮುರಿದಾಕ್ಬಿಟ್ಟಿದ್ದಾರೆ. ಇದು ಬೇಟೆಗಾತಿ.
ಇದು ಮುರ್ದಾಕಿರೋದಾ? ಕೈ ಕಟ್ಟಾಗಿದೆ. ಕಟ್ಟಾಗಿದೆ. ಹಾಂ, ಬೇಟೆ ಆಡ್ತಿರೋದು. ಮತ್ತು ಯಾರ್ಯಾರು ಮಾಡಿರೋ ಶಿಲ್ಪಿಗಳ ಹೆಸರುಗಳು ಅಲ್ಲಲ್ಲೇ ಇದೆ, ತೆಲುಗು ಥರ ಕಾಣುತ್ತೆ. ಆ್ಯಕ್ಚುಲಿ ಹಳೆಗನ್ನಡ ಅದು. ಹೌದು ಹೌದು. ನೇಮ್ ಆಫ್ ದಿ ಸ್ಕಲ್ಪ್ಟರ್ ನೇಮ್ ವರಮಗ ನಾರ ಏನೋ ಸಮಥಿಂಗ್ ಆ ಥರ ಇದೆ. ಬಟ್ ಪ್ರತಿಯೊಂದು ಎಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಇದು ನಡುಗನ್ನಡ. ಯಾವುದು ಇದು ಹಳೇದು ಅಲ್ಲ ಹೊಸದಲ್ಲ, ಮಿಡಲ್ ಕನ್ನಡ, ನಡುಗನ್ನಡ ಅಂತೀವಿ. ಬೆಳವಾಡಿಯ ಗಡ್ಡದ ಧನಂಜಯ ಹೆಬ್ಬಾರ್ ಅಂತ. ಅದು ಲೇಡಿ, ಇದು ನೋಡಿ ಬೇಬಿ ಕೃಷ್ಣ ಪ್ಲೈಯಿಂಗ್ ಕಾಳಿಂಗ ಮರ್ದನ ಡಾನ್ಸ್ ಮಾಡ್ತಾರೆ. ಅದು ಕೃಷ್ಣ ಚಿಕ್ಕವನಿದ್ದಾಗ ಕಾಳಿಂಗ ಮರ್ದನ ಡಾನ್ಸ್ ಮಾಡ್ತಾರದು, ಅಂದರೆ ಇಮ್ಯಾಜಿನೇಷನಲ್ಲಿ ಮಾಡಿರೋದು. ಓಕೆ. ಲೇಡಿ ಡ್ರಮ್ಮರ್ ಕೈ ಬೆರಳಿದೆಯಲ್ಲ ಹಿಂಗೆ ಹಗ್ಗದ ಒಳಗಡೆ ಹೋಗಿ, ಹೌದು, ಹಗ್ಗ ನೋಡೋಕ್ಕೆ ರೇಷ್ಮೆ ದಾರ ಇದ್ದಾಗಿದೆ, ಕಲ್ಲಿನ ಹಗ್ಗನೆ. ಭೈರವಿ ಪಾರ್ವತಿ ಒಂದು ರೂಪ, ಎಡಗೈಲೊಂದು ಮಂತ್ರದಂಡ ಇದೆ, ತುದಿಲೊಂದು ಬುರುಡೆ ಇದೆ. ಆ ಬುರುಡೆ ಗ್ಯಾಪ್ ಇದೆ. ಅದು ಈ ಕೀಲ್ ಕಡ್ಡಿ ಹಾಕಿರಿ ಈಗಳು ಬರುತ್ತೆ, ಕಣ್ಣೊಳಗೆ ಹಾಕಿರೋ ಬಾಯಿ ಒಳಗೆ ಬರುತ್ತೆ. ಹೌದಾ? ಇದರಲ್ಲಿ ಹಾಲೋ ಮಾಡಿರೋದು ಇನ್ಸೈಡ್. ದಿ ಸೌತ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಭರತನಾಟ್ಯಂ. ದೇಹವನ್ನ 3 ಭಾಗವಾಗಿ ಬೆಂಡ್ ಮಾಡಿ ಡಾನ್ಸ್ ಮಾಡ್ತಾರೆ. ಯೋಗಾಸನ ಗೊತ್ತಿರ್ಬೇಕು ಎಲ್ಲ ಮಾಡ್ಲಿಕ್ಕೆ. ಈ ಮಧ್ಯದಲ್ಲಿ ಒಂದು ಕಂಬದಿಂದ ಒಂದು ಕಂಬ ಮಧ್ಯದಲ್ಲಿ ಜಾಗ ಇದೆಯಲ್ಲ, ಅದೆಲ್ಲ ಆಮೇಲೆ ಮಾಡಿರೋದು. ಮೊಮ್ಮಗನ ಕಾಲದಲ್ಲಿ ಅದು ವೆಂಟಿಲೇಷನ್ ಪರ್ಪಸ್ ಆಗಿ ಮಾಡಿದ್ದಾರೆ. ಓಕೆ. ಇದು ಕೇಶ ಶೃಂಗಾರ. ಸ್ನಾನ ಮಾಡಿ ತಲೆ ಕೂದಲಿಗೆ ಟೌಲ್ ಸುತ್ತಿ ಜಡನೆ ಹಿಂಡ್ಕೋತಾ ಇರೋದು. ಆ ಹಿಂಡಿದಾಗ ನೀರಿನ ಹನಿಗಳು ಕೆಳಗಡೆ ಕಲೆಕ್ಟ್ ಆಗಿದೆ, ವಾಟರ್ ಡ್ರಾಪ್ಸ್ ನೋಡಿ, ಮಣಿಗಳು, ನೀರಿನ ಹನಿ. ಈಗೆಲ್ಲ ಹೆಣ್ಮಕ್ಳು ಆ ಕಡೆ ಚೂಡಿದಾರ್ ಮಿಡಿ ಈಗ ಹಾಕ್ತಾರಲ್ಲ ನೋಡಿ, ಮಿನಿ ಸ್ಕರ್ಟ್ ಇದೆ ನೋಡಿ, ಹಾಫ್ ಸ್ಕರ್ಟ್, ಮಿನಿ ಸ್ಕರ್ಟ್, ಸ್ಕರ್ಟ್ ಮೇಲೆ ಡಿಸೈನ್ಸ್ ಇದೆ. ವೇಲ್ ಹಾಕ್ತಾರಲ್ಲ ದುಬ್ಬಟ, ಆ ದುಬ್ಬಟ ಇದೆ. ಮತ್ತು ನೈಟ್ ಕೋಟ್ ಇದೆ, ಲಾಂಗ್ ಕೋಟ್ ಇದೆ, ಸೊಂಟಕ್ಕೆ ಬೆಲ್ಟ್ ಇದೆ. ಓ ಹೌದಲ್ಲ, ಕಾಲರ್ ಓಪನ್ ಆಗಿದೆ. ಅದು ಬಾತ್ರೂಮ್ ಥರ ಇದೆ ಅದು. ಹಾಂ, ಈಗಿನ ಟೈಲರು ಒಲೆಯ ಕಾಲ. ಇಲ್ಲೊಂದು ಹುಡುಗ ಮತ್ತು ಒಂದು ಹುಡುಗಿ ಪ್ರೇಮಿಗಳು ಪ್ರೀತಿಸ್ತಾ ಇದ್ದಾರೆ, ಲವರ್ಸು. ಹುಡುಗಿಗೆ ಕತ್ತೆ ಮುಖ ತೋರಿಸಿದ್ದಾರೆ. 16 ವರ್ಷದ ಪ್ರಾಯಕ್ಕೆ ಬಂದಾಗ ಕತ್ತೆ ಥರ ಇರೋ ಹುಡುಗಿನೂ ಕೂಡ ಪ್ರಾಯದ ವಯಸ್ಸಲ್ಲಿ ಸುಂದರವಾಗಿ ಕಾಣಿಸ್ತವೆ ಅಂತ. ಲವ್ ಇಸ್ ಬ್ಲೈಂಡ್ ಅಂತೀವಿ, ಟೀನೇಜ್. ಆ ನಾಟ್ಯ ಮೋಹಿನಿ ಒಂದೇ ಕಾಲಲ್ಲೇ ಡಾನ್ಸ್ ಮಾಡ್ತಾರೆ. ಹಿಂಭಾಗದ ಆರ್ಚ್ ಇದೆಯಲ್ಲ, ಪ್ರಭಾವಳಿ, ನಾವು ಪೇಪರ್ ಕಟ್ಟಿಂಗ್ಸು ಮಾಡೋಕ್ಕಲ್ಲ, ಅಷ್ಟು ತೆಳುವಿದೆ. ಇಲ್ಲೊಂದು ಅಲ್ಲಿ ಇದೆ, ಲಿಸರ್ಡ್ ಇದೆ ನೋಡಿ. ಓ, ಅದ್ರ ಬಾಯಿ ಹತ್ರ ಒಂದು ಹಳಸಿನ ಹಣ್ಣಿದೆ, ಅದ್ರ ಮೇಲೆ ಒಂದು ನೊಣ ಕೂತಿದೆ. ಅದಕ್ಕೆ ಬೈನಾಕಲರ್ ಬೇಕು. ನಿಜ ನಿಜ. ಝೂಮ್ ಮಾಡಿ ನೋಡಿದ್ರೆ ನೊಣಕ್ಕೆ ರೆಕ್ಕೆ ಮೀಸೆ ಎಲ್ಲ ಇದೆ. ಫುಡ್ ಚೈನ್ನ ತೋರಿಸಿದ್ರೆ ಅದಕ್ಕೆ ಸನ್ಲೈಟ್ ಎಲ್ಲ ಬೇಕು, ಅವೆಲ್ಲ ಇಟ್ಕೊಂಡು ನೋಡಬೇಕಾಗತ್ತೆ. ಮತ್ತು ಇದು ವಿಷ್ಣುನೇ. ಇದು ಶಂಕು, ಚಕ್ರ, ಗದಾ, ಪದ್ಮ ಇದುಗಳಿದೆ ನೋಡಿ. ಶಂಕು, ಚಕ್ರ, ಗದಾ, ಪದ್ಮ. ಇದು ಗೋವಿಂದ, ಆ ಕಡೆದು ನಾರಾಯಣ. ವಿಷ್ಣುನೇ, ಹೆಸರು ಮಾತ್ರ ಚೇಂಜ್. ಮತ್ತೆ ಬಾಗಿಲ ಅಕ್ಕಪಕ್ಕ ಜಯ ವಿಜಯರಿದ್ದಾರೆ. ಇದು ಜಯ, ಅದು ವಿಜಯ. ವಿಷ್ಣುವಿನ ದ್ವಾರಪಾಲಕರು, ಡೋರ್ ಕೀಪರ್ಸ್ ಆಫ್ ಲಾರ್ಡ್ ವಿಷ್ಣು. ಇದು ಹನುಮಾನ್, ಇದು ಹನುಮಾನ್, ಇದು ಗರುಡ. ಇದು ಹೊಯ್ಸಳ ರಾಜ್ಯ ಲಾಂಛನ. ಇದು ಹೊಯ್ಸಳ. ಹೊಯ್ ಅಂದರೆ ಒಡಿ ಅಂತ ಹಳೆಗನ್ನಡದಲ್ಲಿ, ಸಳ ಅಂದರೆ ಹುಡುಗನ ಹೆಸರು. ಒಡೆದಕ್ಕೊಂದಾಗ ಅದನ್ನೇ ಸಿಂಬಲ್ ಆಗಿ ಮಾಡ್ಕೋತಾರೆ. ಆ ಹೊಯ್ಸಳ ಸಾಮ್ರಾಜ್ಯ ಸಳನಿಂದ ಪ್ರಾರಂಭ ಆಗುತ್ತೆ. ಬಾಗಿಲ ಅಕ್ಕಪಕ್ಕ 2 ಕಡೆ ಇದೆ. ಆ ಹೊಯ್ಸಳ ಡೈನಾಸ್ಟಿ ಆ ಸಳನಿಂದ ಆರಂಭ ಆಗುವಂಥದ್ದು. ರುದ್ರವೀಣ, ದಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಸ್ಟ್ರಿಂಗ್ ಎಲ್ಲ ನೋಡಿ ಕಲ್ಲಲ್ಲೇ ಮಾಡಿದ್ರಂತೆ, ನಮ್ಮವರೇ ಡ್ಯಾಮೇಜ್ ಮಾಡಿರೋದಲ್ಲ, ಎಳ್ಬೋದು ಎಲ್ಲ. ಅಷ್ಟು ಮೇಲೆ ಹೆಂಗೆ ಹತ್ತುತ್ತಾ ಇದ್ರು? ಗ್ರಿಪ್ ಇದೆಯಲ್ಲ, ಹಿಂಗೆಲ್ಲ ಹತ್ಕೊಂಡು ಹೋಗ್ತಾ ಇದ್ರೆ. ಬಟ್ ಮೇನ್ ವಿಗ್ರಹಕ್ಕೇನು ಆಗಿಲ್ಲಲ್ಲ, ಈ ಹೊಯ್ಸಳದ್ದು ಇದಕ್ಕೇನಾಗಿಲ್ಲ. ಬರೀ ಎಲ್ಲದಕ್ಕೂ ಆಗಿದೆ. ಟೋಟಲಿ 10% ನೋಡಿ. ಇಲ್ಲಿ ಕೈ ಕಟ್ಟಾಗಿದೆ, ಇಲ್ಲಿ ಬಲಗೈ ನೋಡಿ ಮುರಿದೇ ಹೋಗಿದೆ. ಈಗ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಹೋದ್ರೆ ನೋಡಿ, ಇಲ್ಲಿ ಆರ್ಚ್ ಹಿಂಗೆ ಬಂದಿದ್ದ ಆರ್ಚ್ ಇಲ್ಲಿ ಕಟ್ಟಾಗಿದೆ. ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಕೆಲವೊಂದು ಆಗಿಲ್ಲ. ಮತ್ತು ಮಧ್ಯೆ ನೋಡಿ ಎಲ್ಲ ಓಪನ್ ಇದೆ. ಇದು ಎಲ್ಲ ನೋಡಿ ಸ್ಕಿಲ್ ವರ್ಕ್ಗಳಿದೆ. ತನ್ನ ಕೌಶಲ್ಯತೆ ಪೇಪರ್ ಕಟ್ಟಿಂಗ್ಸಲ್ಲೂ ಮಾಡೋಕ್ಕಾಗಲ್ಲ.
ವಿಷ್ಣು, ಶಂಖ, ಚಕ್ರ, ಗದಾ, ಪದ್ಮ ಇವರೆಲ್ಲ ಹೊರಗಡೆ ಮಾಡಿ ತಂದು ಇವನ್ನೆಲ್ಲ ಇಲ್ಲಿ ಜೋಡಿಸಿರುವಂಥದ್ದು. ನೋಡಿ ಇದೆಲ್ಲ ವೆದರಿಗೆ ಹೋಗಿರೋದು. ನೋಡಿ ಕಲ್ಲು ಒಂಥರ ಉದುರಿದೆ ನೋಡಿ ಅಲ್ಲಿ. ಹೌದೌದು. ಅತೀ ಬಿಸಿಲು, ಅತೀ ಮಳೆ, ಅತೀ ಗಾಳಿ ಬಿದ್ದು 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 900 ವರ್ಷಗಳಿಂದ ಇಷ್ಟು ವರ್ಷ ಉಳಿದಿರೋದೇ ಹೆಚ್ಚಿದು. ಇದಕ್ಕೆ ಕೆಮಿಕಲ್ ವಾಶ್ ಮಾಡಿಸ್ತಾರೆ ಸೆಂಟ್ರಲಿಂದ. ಕೆಮಿಕಲ್ ಸ್ಪ್ರೇ ಆಗುತ್ತೆ ಸೆಂಟ್ರಲಿಂದ. ಮತ್ತು ಇವು ಕದ್ದಿರೋದು, ಇದು ಬಿಚ್ಕೊಂಡು ಹೋಗಿರೋದು ಹಿಂಗೆ ಬಿಫೋರ್ ಇಂಡಿಪೆಂಡೆನ್ಸ್ ಮುಂಚೆ. ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆನೇ ಹಾಳಾಗಿರೋದು ಇದೆಲ್ಲ. ಈಗ ಬರೀ ಮುಟ್ಲಿಕ್ಕೆ ಅವಕಾಶ ಇಲ್ಲ, ಮುಟ್ಟಿರೋಕ್ಕೆ ಫೈನ್ ಹಾಕ್ತಾರೆ. CC ಕ್ಯಾಮ್ರಾಗಳಿದೆ, ಸುತ್ತೆಲ್ಲ ಕ್ಯಾಮ್ರಾ ಇದೆ, ಯಾವುದೂ ಏನೂ ಮಾಡೋಂಗಿಲ್ಲ. ಇಲ್ಲೆಲ್ಲ ನೋಡಿ ಎಲ್ಲ ತಗೊಂಡು ಹೋಗಿರೋದು, ಇವೆಲ್ಲ ಕದ್ದಿರೋದು. ಈಗೆಲ್ಲ ASI ಕಂಟ್ರೋಲಿಂದ 24 hours ಸರ್ವೆಲೆನ್ಸ್ ಇದೆ. ಜ್ಯುವೆಲರಿ ಡಿಸೈನ್ಸ್ಗಳು, ಲತಾಪಟಿಕೆ, ಕುದುರೆ ಸವಾರಿ ಮಾಡ್ತಿರೋದು, ಡೋಲ್ ಬಾರಿಸ್ತಿರೋದು, ಕೊಳಲು ಅಂಥದ್ದು, ಲೇಡಿ ಎಂಟ್ರಸ್ಸು, ಒಂದು ಪ್ರಾಣಿನ ಬೇಟೆ ಆಡ್ಕೊಂಡು ಕೋಲಿ ಕಟ್ಕೊಂಡು ಎತ್ಕೊಂಬರ್ತಿರೋದು, ಫ್ಲವರ್ ಡಿಸೈನ್ಸು, ಬರ್ಡ್ಸು, ರಾಯಲ್ ಎಂಬ್ಲಮ್ಮು ಎಲ್ಲ ಕೂಡ ಇದ್ರೊಳಗಡೆ ಇದೆ. ಮತ್ತು ಕಲ್ಲಿನಲ್ಲೇ ಕಲರ್ಸ್ ಚೇಂಜ್ ಇದೆ. ವೆದರಿಗೆ ಹಾಳಾಗಿರೋದು ಆ ನಂತರ ನೋಡಿ, ಇದು ವೈಟ್ ಕಲರ್ ಇದೆ, ಇದು ವೈಟ್ ಇದೆ, ಇದು ಯೆಲ್ಲೋ ಇದೆ, ಇದು ಬ್ಲ್ಯಾಕ್ ಇದೆ, ಈ ಕಡೆ ರೆಡ್ ಇದೆ. ನ್ಯಾಚುರಲ್ ಕಲರ್, ಪ್ರಕೃತಿಲಿ ಸಿಕ್ಕಿರೋದೇ ಹಿಂಗೆ. ಹೌದಾ? ಇದು ಮಳೆಗೆ ಆ ಥರ ಇದೆ? ಮಳೆಗೂ ಆಗಿದೆ, ಪ್ರಕೃತಿಲಿ ಸಿಕ್ಕಿರೋದು ಕಲರ್ಸ್ ಚೇಂಜ್ ಇದೆ. ಎಲ್ಲ ಜೀವಾತ್ಮ ಅಂದ್ರೆ ಬರೀ ಶಿಲಾಬಲಿಕೆಗೆ ಸಂಬಂಧಪಟ್ಟಿದ್ದಲ್ಲ. ಇಲ್ಲಿ ಒಂದು ಮೂಲೆಯಲ್ಲೂ ಮೇಲ್ಗಡೆ ಅದೇ ಇದೆ. ಇಲ್ಲಿ ನೋಡಿ ಖಾಲಿ ಜಾಗ ಬಿಟ್ಟಿದ್ದಾರೆ. ಇಲ್ಲಿಂದ ಪರಮಾತ್ಮ ಅಂದ್ರೆ ದೇವರ ಕಥೆ. ಮೊದಲಿಗೆ ಶಿವ ಪಾರ್ವತಿ, ಇದು ವಿಷ್ಣು, ಇದು ಲಕ್ಷ್ಮೀ ಜನಾರ್ದನ. ಡಾನ್ಸಿಂಗ್ ಶಿವ ಪಾಪ ಮಾಡಿದವ್ರನ್ನ ಕಾಲಿಂದ ತುಳಿತಾ ಇರೋದು, ಪುಣ್ಯ ಮಾಡಿದವ್ರನ್ನ ತ್ರಿಶೂಲದಿಂದ ಮೇಲೆತ್ತಾ ಇರೋದು. ನೋಡಿ ಮೇಲೆ ಸ್ವರ್ಗ, ಇದು ನರಕ. ಇದು ಪೂತನ ರಾಕ್ಷಸಿ, ಇದು ಕೃಷ್ಣನ 3ನೇ ತಾಯಿ. ಇದ್ರ ಹೊಟ್ಟೆ ಒಳಗಡೆ ಒಂದು ಚೇಳು ಕಾಣುತ್ತೆ ನೋಡಿ, ಒಂದು ಸ್ಕಾರ್ಪಿಯನ್ ಕಾಣ್ತಾ ಇದೆ ಅಲ್ಲಿ ಹೊಟ್ಟೆಲಿ. ಆ ಚೇಳಿನಷ್ಟು ವಿಸರ್ಜಂತವಾಗಿತ್ತು. ಹತ್ತದಲ್ಲಿ ರಾವಣ ಕೈಲಾಸ ಪರ್ವತ ಇದೆ. ದಶಕಂಠ ರಾವಣ ಕೈಲಾಸ ಪರ್ವತವನ್ನು ತಲೆಮೂಲುತ್ತಾರೆ. ಆ ಪರ್ವತದ ಮೇಲೆ ಶಿವ ಪಾರ್ವತಿ ಕೂತಿದ್ದಾರೆ ಬೆಟ್ಟದ ಮೇಲೆ. ಅವ್ರ ವಾಹನ ನಂದಿನೂ ಅಲ್ಲೇ ಇದೆ. ಶಿವನ ವಾಹನ ನಂದಿ, ವಿಷ್ಣು ವಾಹನ ಗರುಡ. ಹಳೆಬೀಡು ಶಿವ ಟೆಂಪಲ್, ಇದು ವಿಷ್ಣು. ಎಲ್ಲ ಹೊಯ್ಸಳರದೇ, ಕಟ್ಟಿಸಿರೋ ರಾಜ ಬೇರೆ ಬೇರೆ. ಇಲ್ಲಿ ಯಾವುದೇ ಹೊಯ್ಸಳರ ದೇವಾಲಯ 3 ಲೈನ್ಸ್ ಅಲ್ಲ. ಆನೆಗಳು, ಸಿಂಹಗಳು, ಕುದುರೆಗಳು. ಆನೆಗೆ ಶಕ್ತಿ ಜಾಸ್ತಿ, ಸಿಂಹಕ್ಕೆ ಧೈರ್ಯ ಜಾಸ್ತಿ, ಕುದುರೆಗೆ ವೇಗ ಜಾಸ್ತಿ. ಶಕ್ತಿ, ಧೈರ್ಯ, ವೇಗ 3ಕ್ಕೂ ಪವರ್ಫುಲ್ ಇತ್ತು. ಉಗ್ರ ನರಸಿಂಹ. ಹಿರಣ್ಯಕಶಿಪುವಿನ ಹೊಟ್ಟೆ ಬಗೆದು ಕರುಳಿನ ಮಾಲೆ ಹಾಕೊಂಡ್ರದ್ದು ನೋಡಿ ಅಲ್ಲಿ. ಆ ಮುಖದಲ್ಲಿ ಕೋಪ, ಸಿಟ್ಟು ಹೆಂಗೆ ಎದ್ದು ಕಾಣಿಸುತ್ತೆ, ಎಕ್ಸ್ಪ್ರೆಷನ್. ಭಾವನೆಗಳನ್ನೆಲ್ಲ ಕಲ್ಲಲ್ಲಿ ಮಾಡೋದು ಕಷ್ಟ. ಇವರ ತಾಳ್ಮೆ, ಇವರ ಜಾಣ್ಮೆ, ಇವರ ಏಕಾಗ್ರತೆ, ಇವರಲ್ಲಿದ್ದಂಥ ಜವಾಬ್ದಾರಿತನನೇ ಅವಕ್ಕೆಲ್ಲ ಮುಖ್ಯ ಕಾರಣ ಆಗಿದೆ. ಆ ಹೊಯ್ಸಳರಿಗೆ ಮನೆ ದೇವರದು. ಇದು ತ್ರಿಮೂರ್ತಿ ನಾರಾಯಣ ಇದೆ ಈ ಸೈಡು. ಮನೆ ದೇವರು ಯಾವುದು? ಉಗ್ರ ನರಸಿಂಹನ? ಹೌದು. ಓಕೆ. ಇವ್ರಿಗೂ ಕೂಡ ಅಷ್ಟೇ ಅಲ್ಲ, ವಿಜಯನಗರ ಅವ್ರಿಗೂ ಕೂಡ ಮನೆ ದೇವರು ಅದೇ? ಅವ್ರಿಗೆ ಬೇರೆ, ಉಗ್ರ ನರಸಿಂಹ ಅಲ್ಲ, ಅವ್ರಿಗೆ ನರಸಿಂಹ ಬರುತ್ತೆ. ಇದು ನೋಡಿ, ಇದು ತ್ರಿಮೂರ್ತಿ ನಾರಾಯಣ, ಚಾಮುಂಡೇಶ್ವರಿ, ಬ್ರಹ್ಮದೇವ. ಇದು ನೋಡಿ 8 ಕೈ ಗಣಪತಿ. 8 ಕೈ ಗಣಪತಿ. ಇಲ್ಲಿ ಮೇಲೆ ಡಾನ್ಸ್ ಮಾಡ್ತಿರೋದು. ನೋಡಿ, 900 ವರ್ಷಗಳ ಹಿಂದೆ ಹೆಣ್ಮಕ್ಳು ಅವತ್ತು ಎತ್ತರವಾದ ಚಪ್ಪಲ್ ಹಾಕೋದಾದ್ರು ಈಲ್ಡ್ ಈಗ ಹಾಕೋತಾರಲ್ಲ ನೋಡಿ ಅಲ್ಲಿ ಚಪ್ಪಲ್. ಇದ್ರ ಒಳಗಡೆ ಇರೋ ದೇವರು ಚೆನ್ನಕೇಶವ ದೇವರು, ಇದ್ರ ಮೂಲ ದೇವರು. ಆ ದೇವರಿಗೆ 2 ಜನ ಹೆಂಡತಿಯರು. ಮೊದಲನೇ ಹೆಂಡತಿ ಇದ್ರೊಳಗಡೆ ನಾಯಕಿ, ಸೌಮ್ಯ ನಾಯಕಿ ಅಂತನ. ರಂಗನಾಯಕಿ ಅದು 2ನೇದು. ಇದು ವೀರನಾರಾಯಣ ಟೆಂಪಲ್. ಇದು ಮದುವೆ ಮಂಟಪ. ಮದುವೆ ಮಂಟಪನ? ವೆಡ್ಡಿಂಗ್ ಹಾಲ್.
ಇಲ್ಲಿ ಯಾರ್ದಾದ್ರು ರಾಜರದ್ದು ಮದುವೆ ಆಗಿದೆಯಾ? ರಾಜರದೆಲ್ಲ ಈಗಿನ ಕಾಮನ್ ಪೀಪಲ್ಗೆಲ್ಲ ಕೊಡ್ತಿರ್ತೀವಿ. ಹಾಂ, ಇಲ್ಲಿ ಕೊರೋನಾದಿಂದ ಸ್ಟಾಪ್ ಆಗಿದೆ. ಹಾಂ ಹಾಂ. ಯಾರು ಬೇಕಾದ್ರೂ ಆಗ್ಬೋದಿತ್ತು. ಅದು ಯಾವುದೇ ಹೊಯ್ಸಳರ ಸ್ಟಾರ್ ಶೇಪ್ ಬೇಸ್ಮೆಂಟ್ ಇದೆ ನೋಡಿ, ನಕ್ಷತ್ರಾಕಾರವಾಗಿದೆ. 32 ಕಾರ್ನರ್ಸ್ ಇದೆ ಸುತ್ತ, ಹ್ಞೂ ಹ್ಞೂ. ಮೇಲು ಸ್ಟಾರೇ ಕೆಳಗು ಸ್ಟಾರ್. ಓಕೆ. 32 ಕಾರ್ನರ್ಸ್ ಎಡ್ಜಸ್ ಇದೆ. ಹಳೆಬೀಡಲ್ಲಿ 64 ಬರುತ್ತೆ ಈ ಕಾರ್ನರ್ಸ್ಗಳು, ಎಡ್ಜ್ಗಳು. ಇಲ್ಲಿ 32 ಇದೆ. ಯಾಕೆಂದರೆ ಹಳೆಬೀಡು ಇದಕ್ಕಿಂತ ದೊಡ್ಡದು ದೇವಾಲಯ, ದಿಕೂಟಾಚಲ ಅದು. ಇದನ್ನು ಏಕಕೂಟ ಅಂತೀವಿ. ಓಕೆ. 644 ಆನೆಗಳಿದೆ ಸುತ್ತ ನೋಡಿ. ಈ ಥರ ಒಂದು ಆನೆ ಇದ್ದಾಗೆ ಮತ್ತೊಂದು ಆನೆ ಇಲ್ಲ. ಆ ನಿಂತರ ಸ್ಟೈಲು, ಅದು ಹಾಕಿರೋ ಆಭರಣ, ಆ ಎಕ್ಸ್ಪ್ರೆಷನ್ ಮಾಡೋದು, ಹಸಿದು ಫುಲ್ ಅಲ್ಲ ರೀ ವಿಷ್ಣು ನೋಡಿ. ಎಲ್ಲ ವಿಷ್ಣುನೇ. ನಾನು ಅವಾಗಲೇ ಹೇಳಿದೆ ವಿಷ್ಣುಗೆ 24 ಹೆಸರಿದೆ ಅಂತ. ನಾನು ಆ ಕಡೆನೇ ಹೇಳಿದೆ, ಇಲ್ಲಿದೆ ತೋರಿಸಿದ್ದಾರೆ. ಕೇಶವ, ಮಾಧವ, ಮಧುಸೂದನ, ಗೋವಿಂದ, ನಾರಾಯಣ, ಅಚ್ಯುತ, ಪುರುಷೋತ್ತಮ, ವಾಸುದೇವ, ದಾಮೋದರ, ಪ್ರಜ್ಞಿಜ್ಞ, ಶ್ರೀಹರಿ ಎಲ್ಲ ವಿಷ್ಣು ಸಹಸ್ರನಾಮಗಳಲ್ಲಿ ಸಂಧ್ಯಾ ವಂದನೆ ಮಾಡ್ತೀವಲ್ಲ, ಈವ್ನಿಂಗ್ ಪ್ರೇಯರ್, ಅದನ್ನೇ ಇಲ್ಲಿ ತೋರಿಸ್ತಾರೆ. ಒಳಗಡೆ ದೇವರಿಗೆ ಅಭಿಷೇಕ ಆದ್ಮೇಲೆಲ್ಲ ನೋಡಿ ಇಲ್ಲಿ ಬರುತ್ತೆ ಪ್ರಣಾಳ. ಇದು ಇಲ್ಲಿ ಬಂದು ಇಲ್ಲಿ ಬೀಳುತ್ತೆ. ಎಳನೀರು, ಮೊಸರು, ಹಾಲು, ಜೇನುತುಪ್ಪ, ಗಂಧದ ನೀರು, ಪಂಚಾಮೃತ, ಅಲ್ಲಿ ಏನೇನು ಮಾಡ್ತಾರೋ ಎಲ್ಲ ಬಂದಿಲ್ಲಿ ಬೀಳುತ್ತೆ. ದೇವಸ್ಥಾನದಿಂದ ಬರುವಂಥ ದೇವ್ರನ್ನ ತೊಳೆದ್ರೆ ಹಿಂಗೆ ಬರುತ್ತಾ? ಇಲ್ಲಿಂದ ಎಲ್ಲಿ ಹೋಗುತ್ತೆ? ಅಂಡರ್ಗ್ರೌಂಡಿಂದ ಆ ಕಡೆ ಹೋಗುತ್ತೆ. ಓಕೆ. ಇಲ್ಲಿ ಇದು ದೇವರ ಪಾದ, ವಿಷ್ಣು ಪಾದ, ಚನ್ನಕೇಶವ ಪಾದ, ವಿಷ್ಣು ಪಾದ. ದೊಡ್ಡ ಸೈಜಲ್ಲಿ ತೋರಿಸಿದ್ದಾರೆ. ಮತ್ತು ಆ ಕಡೆ ವರಾಹ, ಇದು ವೈಲ್ಡ್ ಬೋರ್ ನೋಡಿದ್ವಲ್ಲ, ಮತ್ತೆ ರಿಪೀಟ್ ಆಗಿದೆ ಇಲ್ಲಿ. ಹಂದಿಯ ರೂಪದಲ್ಲಿ ಬಂದು ಹಿರಣ್ಯಾಕ್ಷನ ಕಾಲಿಂದ ತುಳಿದು ಸಂಹಾರ ಮಾಡಿ ಕೈ ಮೇಲೆ ಭೂದೇವಿಯನ್ನ ರಕ್ಷಣೆ ಮಾಡ್ಕೊಂಡಿರೋದು. ಇದೆಲ್ಲ ಪೂರ ವಿಷ್ಣುನೇ, ಇದೆಲ್ಲ ವಿಷ್ಣುನೇ. ಓಕೆ. ಇದು ಮಾತ್ರ ಅರ್ಜುನ. ಇದು ಮಹಾಭಾರತ ಸ್ಟೋರಿ. ಇದ ಕೆಳಗಡೆ ಎಣ್ಣೆ ಬಾಂಡ್ಲಿ ನೋಡ್ಕೊಂಡು ಕರೆಕ್ಟ್ ಮೇಲೆ ಮೀನಿನ ಕಣ್ಣಿಗೆ ಬಾಣ ಹೊಡೆದ್ರು. ಸರಿಗಮ ಪದನಿಸ ಸೌಂಡ್ ಬರ್ತಿತ್ತಂತೆ. ಜನ ಎಲ್ಲ ಕಲ್ತಾಂಡು ಹೊಡೆದು ಜಜ್ಜಿ ಪೂರ್ತಿ ವಿಗ್ರಹ ಹಾಳು ಮಾಡಿದ್ದಾರೆ. ನಾನು ಅದು ಮಳೆಗೆ ಹೋಗಿರೋದು ಅನ್ಕೊಂಡೆ. ಈಗ ಹಂಪೆಗೆ ಹೋದ್ರೆ ನೀವು ಕಂಬಕ್ಕೆ ಹೊಡೆದ್ರೆ ಸೌಂಡ್ ಬರುತ್ತೆ. ಹೌದು. ಹಂಗೆ ಇಲ್ಲಿ ಕಲ್ಲಲ್ಲಿ ಹೊಡೆದ್ರೆ ಬರ್ತಿತ್ತಂತೆ. ಕಲ್ಲಲ್ಲಿ ಹೊಡೆದ್ರೆ ಜನ ಏನಾದ್ರು ಬರುತ್ತೆ ಅಂದ್ರೆ ಚೆಕ್ ಮಾಡೋದು, ಮುರಿಯೋದು, ಹೊಡಿಯೋದು, ಎಲ್ಲರೂ ಒಂದೊಂದು ಚೆಕ್ ಮಾಡಿದ್ರು ಹಂಗಾಗಿರೋದು. ಇದು ಭರತನಾಟ್ಯದ 4 ಡಿಫ್ರೆಂಟ್ ಸ್ಟೆಪ್ಸ್ ಇದೆ. ಮೋಹಿಕಾ, ರೇಣುಕಾ, ರುದ್ರಿಕಾ, ಚಂದ್ರಿಕಾ. ಓಲ್ಡ್ ಕನ್ನಡ ಲ್ಯಾಂಗ್ವೇಜು, ಹಳೆಗನ್ನಡ ಶಾಸನಗಳು, ಸ್ಕ್ರಿಪ್ಟ್ಗಳೆಲ್ಲ ಇದೆ. ಎಲ್ಲ PhD ಮಾಡಿದವ್ರು ಚೆನ್ನಾಗಿ ಓದ್ತಾರೆ ನೋಡಿ. ಎಲ್ಲ ಸ್ಕ್ರಿಪ್ಟ್ಗಳ ಕಾರಿಡಾರಲ್ಲಿ ಇಟ್ಟಿದ್ದಾರೆ. ಎಲ್ಲ ಅವತ್ತಿನ ಕಾಲದ್ದು, ಯಾವುದನ್ನು ಕಳಿಬಾರ್ದು ಅಂತ ಅದನ್ನೆಲ್ಲ ಒಂದ್ ಕಡೆ ನೀಟಾಗಿ ಇಡಿಸಿದ್ದಾರೆ ಮೈಸೂರು ಒಡೆಯರ್ಸು. ಎಲ್ಲ ಕಿತ್ತು ಚಲಪಿಲಿ ಮಾಡಿ ಬಿಸಾಕ್ ಹೋಗಿದ್ರು ದುಷ್ಕರ್ಮಿಗಳು. ಅದನ್ನೆಲ್ಲ ನೀಟ್ ಮಾಡಿಸಿ 5 ಎಕರೆ ಇದೆ ಬೌಂಡ್ರಿ. ಇದು ಹೌದಾ? 5 ಎಕರೆ ಬರುತ್ತಿದು. ಓಕೆ. ಅಂತ ಭಸ್ಮ ಮೋಹಿನಿ ನೋಡಿ. ಒಂದೇ ಒಂದು ಹನಿ ನೀರನ್ನ ಅವಳ ಕೈ ಬೆರಳು ತುದಿಗೆ ಹಾಕಿದ್ರೆ ಅದೇ ನೀರು ಅವಳ ಮೂಗಿಗೆ ಬಿದ್ದು, ಎಡನಿಪ್ಪಲಿಗೆ ಬಿದ್ದು, ಕೈ ಬೆರಳಿಗೆ ಬಿದ್ದು, ಕಾಲು ಬೆರಳಿಗೆ ಬಿದ್ದು ಪೀಠಕ್ಕೆ ಬೀಳುತ್ತೆ. ಒಂದೇ ಲೈನಲ್ಲಿದೆ. ಆ ನೀರು ಇವಾಗ ಹಾಕಿರೋ ಬೀಳುತ್ತೆ. ಅಷ್ಟೇ ಪರ್ಫೆಕ್ಟ್ ವರ್ಕ್, ಸ್ಕಿಲ್ ವರ್ಕ್. ಅದು ತನ್ನ ಕೌಶಲ್ಯತೆಯನ್ನು ತೋರಿಸಿರೋದು ಶಿಲ್ಪಿ. ಯಾರು ಕೆತ್ತಿರೋದಂತ ಏನಾದ್ರು ಅಂದರೆ ಶಿಲ್ಪಿ ಹೆಸರುಗಳು ಬರ್ಕೊಂಡಿಲ್ಲ ಕೆಲವಕ್ಕೆ. ಅವನ ಜಾಣತನವನ್ನು ತೋರಿಸ್ಕೊಂಡಿದ್ದಾನೆ ಶಿಲ್ಪಿ ಅಷ್ಟೇ. ಆ ಥರ ನೀರು ಹಾಕಿರಿ ಬೀಳುತ್ತಾ ಅಂತ ಚೆಕ್ ಮಾಡಿದರೆ ವಿಗ್ರಹನ ಕೆಳಗಡೆ ತೆಗೆದು ಸ್ಟ್ರೈಟ್ ನಿಲ್ಲಿಸಿ ಹಾಕಿರಿ ಮಾತ್ರ ಬೀಳುತ್ತದೆ. ಒಂದು ಈ ಜಕಣಾಚಾರ್ಯದು ಒಂದು ಕತೆ ಇದೆಯಲ್ಲ, ಅದು ಆ ಕಡೆ ಇದೆ, ಅದಾಮೇಲೆ ಹೇಳ್ತೀನಿ. ಹೌದಾ? ಇದು ವಿಷ್ಣುನೇ. ಇದು ವಿಷ್ಣು ಅಲ್ಲ? ವಿಷ್ಣುನೇ ಕಂಪ್ಲೀಟ್. ಈ ತರ ಏನೇನು ದೇವಸ್ಥಾನಗಳು ಚಿಕ್ಕ ಚಿಕ್ಕದ ಮುಂದೆ ಇದೆ ಎಲ್ಲಾನು ವಿಷ್ಣು ಇದೆ ಅಲ್ಲ? ಆಲ್ಮೋಸ್ಟ್ ಸುತ್ತೆಲ್ಲ ವಿಷ್ಣುನೇ. ನೋಡಿ, ದೊಡ್ಡವಳು ಟೀಚರು ತನ್ನ ಶಿಷ್ಯಗೆ ಡಾನ್ಸ್ ಅನ್ನು ಹೇಳ್ಕೊಡ್ತಾರೆ. ಅದು ಡಾನ್ಸ್ ಟೀಚರ್, ಅದು ಡಾನ್ಸನ್ನ ಕೊಡ್ತಾ ಇರೋಂಥದ್ದು. ಶಾಸ್ತ್ರಗಳವರೆದ್ರು ಕೈ ಮೇಲೆ ಹಸ್ತರೇಖೆಗಳಿದೆ, ಅಸ್ಟ್ರಾಲಜಿ ಬುಕ್ ಇದೆ, ಪಂಚಾಂಗದ ಬುಕ್ ಇದೆ, ಓಲೆಗರಿ.
ಫ್ಯಾನ್ ಡ್ಯಾನ್ಸ್, ಸೆಕೆ ಬೀಸ್ಕೋತಾ ಇರೋದು, ಮುಖದ ಭಾವನೆ, ಸುಸ್ತಾದ ಭಾವನೆ. ನಾಗವೀಣ ಪ್ರೌಡ್ ಲೇಡಿ, ಅದು ಮುಖದಲ್ಲಿ ಹಮ್ಮಿದೆ ನೋಡಿ ಇದರಲ್ಲಿ ಪ್ರೌಡ್ ತೋರಿಸಿರೋದು ನೋಡಿ, ಪ್ರೌಡ್ ಮ್ಯಾನರ್ನ. ಅನಂತ ಪದ್ಮನಾಭ, ವಿಷ್ಣು ಮಲಗಿರೋದಿಲ್ಲಿ ಏಳೆಡೆಯ ಸರ್ಪದ ಮೇಲೆ. ರೈಟ್. ಅವನ ನಾಭಿಯಿಂದ ಬ್ರಹ್ಮ ಜನಿಸಿರೋದು, ಬ್ರಹ್ಮ ತಾವರೆ ಮೇಲೆ ಕೂತಿರೋದು. ಕಾಲತ್ರ ಕೂತ್ಕೊಂಡು ಲಕ್ಷ್ಮಿ ಪಾದ ಸೇವೆ ಮಾಡ್ತಿರೋದು, ಮಸಾಜ್. ಹೆಂಡತಿಯಾದವರು ಗಂಡನ ಸೇವೆ ಮಾಡಬೇಕು ಅಂತ. ಇವತ್ತಿನ ಕಾಲದಲ್ಲಿ ಮಾತು ಕೇಳೋದೇ ಕಷ್ಟ ಆಗಿದೆ, ನಾವೇ ಮಾಡಬೇಕು. ಇಲ್ಲ, ಇದ್ದಾರೆ ಆ ಥರ ಇದ್ದಾರೆ ಇನ್ನೂ, ಬಟ್ ಕಮ್ಮಿ ಆಗ್ಬಿಟ್ಟಿದ್ದಾರೆ ಅಷ್ಟೇ. ನೋಡಿ ಪೋನಿ ಟೈಲ್, ತಲೆ ಕೂದಲಿಗೆ ಏರ್ ಕ್ಲಿಪ್ ಹಾಕಿರೋದು, ಏರ್ ಪಿನ್ ಇದೆ, ಉದ್ದ ಜಡೆ ಬಿಟ್ಟಿರೋದು, ಪಾದಾಂಗುಳಿ. ಇದು ಮೇಲ್ ಫಿಗರ್, ಇದು ಡ್ರಮ್ಮರ್, ಇದು ಗಡ್ಡ ಮೀಸೆಲ್ಲ ತೋರಿಸಿದ್ದಾರೆ. ಇದು ಮಯೂರ ಡ್ಯಾನ್ಸ್. ಇದು ತಲೆ ಕೂದಲೆಲ್ಲ ನವಿಲಿನ ಟೈಪ್ಸಲ್ಲಿದೆ, ಫಿಕಾಕ್ ಫೆದರ್ಸ್ ಥರ ಗರಿ ಗರಿ ಟೈಪಲ್ಲಿ. ಕಿವಿಗೊಂದು ರಿಂಗ್ ಹಾಕಿರೋದು ನಕ್ಷತ್ರ ಆಕಾರವಾಗಿದೆ. ಜಿಪ್ಸಿ ಲೇಡಿ, ಬುಡ್ಬುಡಿಕೆ ಆಡೋರಿದ್ರು ನೋಡಿ. ಇದೆಲ್ಲ ವಿಗ್ರಹಗಳೆಲ್ಲ ಹೇರ್ ಸ್ಟೈಲ್ಸ್ಗಳು, ಇವೆಲ್ಲ ಎಲ್ಲ ಬ್ಯೂಟಿ ಪಾರ್ಲರಲ್ಲಿ ಮಾಡ್ತಾರಲ್ಲ ಹೇರ್ ಸ್ಟೈಲ್. ಸಾಧನಾ ಕಟ್, ಸಾಧನಾ ಕಟ್ಟ, ಸಾಧನಾ ಕಟ್ಟು, ಬಾಫ್ ಕಟ್ಟು, ವೆಜ್ ಕಟ್ಟು, ಮಂಕಿ ಕಟ್ಟು, ಫ್ರಂಟ್ ಕಟ್ಟು, ಪೈಲ್ವಾನ್ ಕಟ್ಟು, ಮಶ್ರೂಮ್ ಕಟ್ಟು, ಸರಿ ಎಲ್ಲ ಅವರೇ ಹೆಸರಿಟ್ಟಿರೋದು ಬಂದಿಲ್ಲಿ. ಹೌದಾ? ಬ್ಯೂಟಿ ಪಾರ್ಲರ್ ಬಂದು ಹೆಸರಿಡೋ ಜೊತೆಗೆ ಕಾಪಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಹಂಗಿದೆ ಅಲ್ಲಿ ಹೋಗಿ ರೆಡಿ ಮಾಡೋದು ಅವರು. ಮತ್ತೆ ವೆದರಿಗೂ ಕೂಡ ಕಲ್ಲು ಹಾಳಾಗಿರೋದು ನೋಡಿ, ಇವೆಲ್ಲ ವೆದರಿಗೆ ಹೋಗಿರೋದು. ಎಲ್ಲ ಬಿಸಿಲು ಬಿದ್ದು 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 ಮಳೆ ಇಷ್ಟು ವರ್ಷ ಎಲ್ಲ ಭಾಳಷ್ಟು ವೆದರಿಗೂ ಕೂಡ ಹಾಳಾಗೋಯ್ತು. ಈಗೆಲ್ಲ ತುಂಬ ಕೇರ್ ತೊಗೊಂಡಿರೋದ್ರಿಂದ ಈಗೆಲ್ಲ ಉಳಿಸ್ಲಿಕ್ಕೆ ಪ್ಲಾನಿಂಗ್ ಮಾಡ್ತಾ ಇರೋದು. ಎಲ್ಲ ಓಲ್ಡ್ ಕನ್ನಡ ಲ್ಯಾಂಗ್ವೇಜ್ಗಳು ಇವೆಲ್ಲ ನೋಡಿ, ಅವತ್ತಿನ ಕಾಲ ಲ್ಯಾಂಗ್ವೇಜ್. ಇವರೇ ವೀರಬಲ್ಲಾಳ, ವಿಷ್ಣುವರ್ಧನ ಮೊಮ್ಮಗ ವೀರಬಲ್ಲಾಳ. ಇವರ ಕಾಲಕ್ಕೆ ದೇವಾಲಯ ಕಂಪ್ಲೀಟ್ ಆಗುತ್ತೆ. ಅಲ್ಲಿಗ ವಿಷ್ಣುವರ್ಧನ ಕಾಲಲ್ಲಿ ಮುಗಿಲಿಲ್ಲ ಇದು? ಇಲ್ಲ ಇಲ್ಲ ಇಲ್ಲ, ಮೊಮ್ಮಗನ ಕಾಲಕ್ಕೆ. ಇವರೇ ಮೊಮ್ಮಗ. ಯಾವಾಗ ಕಟ್ಟಿರೋದು ಇದನ್ನ? ಇದು 1117. 117? 1117. ಓಕೆ. 1117 ಸ್ಟಾರ್ಟ್ ಆಗಿದ್ದಾ? ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿತ್ತು. 12th ಸೆಂಚುರಿ ಅಂತ ಹೇಳ್ತೀವಿ, 12ನೇ ಶತಮಾನ. ಓಕೆ. ಒಳಗಡೆ ಒಟ್ಟು 48 ಕಂಬ ಇದೆ. ಒಂದು ಕಂಬ ಇದ್ದಾಗೆ ಮತ್ತೊಂದು ಕಂಬ ಇಲ್ಲ. ಭಾಳ ಮುಖ್ಯವಾದಂಥ ಕಂಬ ನರಸಿಂಹ ಕಂಬ. ಈ ಕಂಬ ಇಡೀ ದೇವಾಲಯದಲ್ಲಿ ಏನೇನು ಶಿಲ್ಪಕಲೆ ಇದೆ ಎಲ್ಲ ಇದು ಒಂದೇ ಕಂಬದಲ್ಲಿದೆ. ಹೌದಾ? ಇದು ಒಂದು ಕಂಬ ನೋಡಿದರೆ ನೀವು ಇಡೀ ದೇವಾಲಯವನ್ನು ನೋಡಿದ ಲೆಕ್ಕ. ಓಕೆ. ನೋಡಿ, ದಿ ಸ್ಟೋರಿ ಆಫ್ ಮಹಾಭಾರತ, ಮಹಾಭಾರತದ ಸೀಕ್ವೆನ್ಸ್ ಇದೆ ಇಲ್ಲಿ. ಬ್ರಹ್ಮ, ಇದು ವಿಷ್ಣು, ಇದು ನರಸಿಂಹ, ಇದು ಶಿವ, ಇದು ಸನ್ ಗಾಡ್, ಸೂರ್ಯ ಭಗವಾನ್, ಇಂಪಾರ್ಟೆಂಟ್ ಗಾಡ್, ಶಿಲಾಬಾಲಿಕ, ಎಲ್ಲ ಇದರಲ್ಲೇ ಇದೆ. ಆರ್ಕಲಜಿ ರಿಪೋರ್ಟ್ ಪ್ರಕಾರ 200 ವರ್ಷಗಳ ಹಿಂದೆ ಕಂಬವನ್ನು ತಿರುಗಿಸ್ಬೋದಿತ್ತಂತೆ. ಕಂಬ ರೊಟೇಟ್ ಆಗ್ತಿತ್ತು, ಕಂಬ ತಿರುಗ್ತಾ ಇತ್ತಂತೆ. ಆದರೆ ಕಂಬ ತಿರುಗಲ್ಲ. ಇದು ಈ ಬೇರಿಂಗ್ ಹೊಡೆದೋಗಿದೆ. ಇದು ಬೇರಿಂಗ್ ಇದೆ. ಇಲ್ಲೊಂದು ಬೇರಿಂಗ್ ಇದೆ, ಇಲ್ಲೊಂದು ಬೇರಿಂಗ್ ಇದೆ. ಇದು ಜಾಮ್ ಆಗಿ ನಿಂತೋಗಿದೆ. ಈ ಕಂಬ ತಿರುಗಲ್ಲ. ಇದು ಮಾತ್ರ ಕಂಬ ತಿರುಗಲ್ಲ ಅಥವಾ ಎಲ್ಲನೂ ತಿರುಗಲ್ಲ? ಇದೊಂದು ಮಾತ್ರ ಆ ಥರ ಕಟ್ಟಿರೋದಲ್ಲ? ಯಾವುದೋ ಒಂದು ಆಂಧ್ರ ಪ್ರದೇಶ ಎಲ್ಲೋ ಈ ಥರ ಇನ್ನೊಂದು ಇದೆ, ಸುತ್ತುತ್ತೆ. ಅದು ಮೇಲ್ಗಡೆ ರೌಂಡ್ ಇದೆಯಲ್ಲ, ಅದು ಸುತ್ತುತ್ತೆ ಆ ಥರ. ಶಿಲ್ಪಿ ಸ್ವಲ್ಪ ಖಾಲಿ ಜಾಗ ಬಿಟ್ಟಿದೆ ನನಗೆ. ನಾನೇ ಬುದ್ಧಿವಂತನಲ್ಲ, ನಾನೇ ಜಾಣನಲ್ಲ, ನನಗಿಂತ ಉತ್ತಮವಾದ ಶಿಲ್ಪಿ ಮುಂದೆ ಯಾರಿದ್ರು ಬಂದರೂ ಮಾಡಲಿ ಅಂತ ಆ ಖಾಲಿ ಜಾಗವನ್ನು ಒಳ್ಳೆಯ ಗುಣವನ್ನು ತೋರಿಸುತ್ತೆ. ಇಷ್ಟೆಲ್ಲ ಮಾಡಿ ಜಂಬ ತೋರಿಸ್ಕೊಂಡಿಲ್ಲ. ಸೊ ಇಷ್ಟು ಜಾಗದಲ್ಲಿ ಮತ್ತೆ ಡೀಟೇಲಾಗಿ ತೆಗಿಬೇಕಿತ್ತು. ಇದು ಯಾವ ಕಲ್ಲಿದು? ಬಳಪದ ಕಲೆ. ಇದು ಬಳಪದ. ಇದರೊಳಗಡೆ ಎಲ್ಲ ಕೈ ಬೆರಳನ್ನ ಪಾಸ್ ಮಾಡೋದಷ್ಟು ಗ್ಯಾಪ್ ಇದೆ. ವೆರಿ ಇಂಟ್ರಿಕೇಟಿವ್ ವರ್ಕು. ಮತ್ತು ಇಲ್ಲಿ ಸಮುದ್ರ ಮಂಥನ ತೋರಿಸಿದ್ದಾರೆ. ದೇವತೆಗಳು ಮತ್ತು ರಾಕ್ಷಸರ ಅಮೃತಕ್ಕೋಸ್ಕರ ಸಮುದ್ರ ಮಂಥನವನ್ನು ಮಾಡ್ತಾ ಇರೋವಂಥದ್ದು. ಈ ಸಮುದ್ರ ಮಂಥನ ಭಾಳ ದೊಡ್ಡ ಮಟ್ಟದಲ್ಲಿ ನೋಡಬೇಕು ಅಂದರೆ ಕಾಂಬೋಡಿಯಾದಲ್ಲಿದೆ.
ಅಂಕೋರ್ ವಾಟ್. ಹಾಂ, ಮತ್ತು ಎಲ್ಲ ಪಿಲ್ಲರ್ಸು ನೋಡಿ, ಈ ಕಂಬ ಒಂಥರ ಗಂಟೆ ಮಾದರಿ ಇದೆ, ಇದು ತಾವರೇವಿನ ಮಾದರಿ ಇದೆ, ಇದು ಛತ್ರಿಯ ಮಾದರಿ ಇದೆ, ಅದು ನಕ್ಷತ್ರದ ಮಾದರಿ ಇದೆ, ಅದು ಡೈಮಂಡ್ ಆಕೃತಿಯಾಗಿದೆ, ಇದು ಕಾಂಚ ಆಕೃತಿಯಾಗಿದೆ. ಕಾಂಚ ಕಾಂಚ ಅಂದರೆ ಶಂಕು. ಮತ್ತು ಇಲ್ಲಿ ಜ್ಯುವೆಲರಿ ಡಿಸೈನ್ಸ್ಗಳು ನೋಡಿ, ಪ್ಲಾಸ್ಟಿಕ್ ಬಳೆ ಡಿಸೈನ್ಸು, ಚಿನ್ನದ ಬಳೆ ಡಿಸೈನ್ಸು, ನಕ್ಲೇಸ್ ಮಾದರಿ ಇದೆ, ಲಾಂಗ್ ನಕ್ಲೇಸ್ ಮಾದರಿ ಇದೆ ನೋಡಿ, ಇದು ಲಾಂಗ್ ನಕ್ಲೇಸು, ಪೆಂಡೆಂಟ್ ಇದೆ, ಬೈತಲೆ ಬಟ್ಟಿದೆ. ಮತ್ತಿದು ಸೈಕಲ್ ಟೈರ್ ಅಂತ ನಾವೇನು ಬಳಸ್ತೀವೋ ಬೈಸಿಕಲ್ ಟೈರ್ ಮಾದರಿ ಇದೆ ನೋಡಿ, ಬೈಸಿಕಲ್ ಟೈರ್ ಮಾದರಿ ಇದೆ. ಆಟೋಮೊಬೈಲ್ ಕಾರ್ ಟೈರ್ MRF ಟೈರ್ ಮಾದರಿ ಇದೆ, ಕಾರ್ ಟ್ಯೂಬ್ ಮಾದರಿ ಇದೆ, ಪೇಪರ್ ಕಟ್ಟಿಂಗ್ಸ್ ಮಾದರಿ ಇದೆ. ನಾಟ್ಯರಾಣಿ ಶಾಂತಳದೇವಿ ಇಲ್ಲೇ ಡಾನ್ಸ್ ಮಾಡ್ತಿದ್ದದ್ದು ನವರಂಗ. ಓಕೆ. ರಾಜನ ಹೆಂಡತಿ ಪಟ್ಟದ ರಾಣಿ ಶಾಂತಳದೇವಿ ಅವರೇ ಇವರು. ಅವ್ರ ತಲೆ ಮೇಲೆ ಒಂದು ಬೈತಲೆ ಬಟ್ಟು ಹಾಕತ್ತಲ್ಲ ಬಿಂದಿ, ಆ ನತ್ತಿ ಬಟ್ಟು, ಆ ತಲೆ ಮೇಲೆ ನತ್ತಿ ಬಟ್ಟಿದೆ, ಹಿಂಗೆ ಅಲುಗಾಡಿಸಿರಿ ಈಗಲೂ ಅಳ್ಳಾಡುತ್ತೆ, ಅದು ಹಿಂಗೆ ಶೇಕ್ ಆಗುತ್ತೆ, ಮೂವ್ ಆಗುತ್ತೆ, ಹಿಂಗೆ ಕಲ್ಲಲ್ಲೇ ಮಾಡೋದು. ಎಲ್ಲ ಮುಟ್ಟಕ್ಕೆ ಪರ್ಮಿಷನ್ ಇಲ್ಲ, ಎಲ್ಲ ಹಿಂದೆ ಚೆಕ್ ಮಾಡಿದ್ದಾರೆ. ಬಲಗೈಲಿ 2 ಬಳೆ ಇದೆ, ಬಳೆನ ತಿರುಗಿಸ್ಬೋದಿದೆ ನೋಡಿ, ಬಳೆ ತಿರುಗುತ್ತದೆ. ಬ್ಯಾಂಗಲ್ಸ್ ಅದು ಈಗಲೂ ರೊಟೇಟ್ ಆಗುತ್ತೆ, ಕಲ್ಲಿಂದೆ. ಇದು ಅಪ್ಸರ, ಕೈ ತುಂಬ ಬಳೆ ಹಾಕಿರೋದು, ದೇವತೆಗಳ ಹೋಲಿಕೆಗಂತ ಕಿರೀಟ ಹಾಕಿರೋದು, ಕಾಲು ಬೆರಳಲ್ಲಿ ತಾಳ ಹಾಕ್ತಿರೋದು, ಕಾಲು ಬೆರಳಿಗೆ ಮೇಲೆ ಜಂಪ್ ಆಗಿದೆ, ನೆಲಕ್ಕೆ ಟಚ್ ಆಗಿಲ್ಲ, ಸ್ಪರ್ಶ ಆಗಿಲ್ಲ. ಇದು ಕೇಶ ಶೃಂಗಾರ, ಹೊರಗಡೆ ನೋಡಿದ್ದೀವಿ ನಾವು ಇದನ್ನು, ಮತ್ತೆ ರಿಪೀಟ್ ಆಗಿದೆ. ಜಡೆ ಹಿಂಡ್ಕೋತಾ ಇರೋದು, ನೀರಿನ ಆನೆಗಳು ಕೆಳಗಡೆ ಕಲೆಕ್ಟ್ ಆಗಿದೆ, ವಾಟರ್ ಡ್ರಾಪ್ಸ್. ಇದಕ್ಕೆಲ್ಲ ಸೇರಿ ಭುವನೇಶ್ವರಿ ಅಂತೀವಿ ಸೆಂಟರ್. ಹ್ಯಾಂಗಿಂಗ್ ಪಿಲ್ಲರ್ ಅದು. ಉಗ್ರ ನರಸಿಂಹ, ಹಿರಣ್ಯ ಕಶ್ಯಪನ ಹೊಟ್ಟೆ ಬಗೆದು ಕರುಳನ ಮಾಲೆ ಹಾಕೊಂತಾರದು. ಇದು ರಿಪೀಟ್ ಆಗಿದೆ ಅಲ್ಲ? ಹೌದು. ಇದನ್ನು ಬೇಲೂರು, ಇದು ಬಿಟ್ಟರೆ ಸೋಮನಾಥ್ಪುರದಲ್ಲಿದೆ ಈ ಥರ ಸೀಲಿಂಗು. ಅದು ಬಿಟ್ಟರೆ ರಾಜಸ್ಥಾನದಲ್ಲಿ ಮೌಂಟ್ ಅಬಾ ಟೆಂಪಲಲ್ಲಿದೆ, ದಿಲ್ವಾಡ ಟೆಂಪಲ್. ಈ ಥರ ಡಿಸೈನ್. ಹಾಂ, ಸೀಲಿಂಗ್. ಎಲ್ಲ ಹೊಯ್ಸಳರ ದೇವಸ್ಥಾನ ಇದೇ ಥರ ಆಲ್ಮೋಸ್ಟ್ ಹಿಂಗಿರುತ್ತೆ. ಹಿಂಗೆ ಇರುತ್ತೆ ಅಂದರೆ ಇಂಡಿಯಾದಲ್ಲಿ 3 ಕಡೆ ಇರೋದು. ಬೇಲೂರು, ಸೋಮನಾಥ್ಪುರ, ರಾಜಸ್ಥಾನ. ಇನ್ನೆಲ್ಲ ಟೆಂಪಲಲ್ಲೂ ಈ ಸೀಲಿಂಗ್ ಇಲ್ಲ. ಶಿಲ್ಪಕಲೆ ಎಲ್ಲ ಇಷ್ಟೇ ಸೂಕ್ಷ್ಮವಾಗಿದೆ ನೋಡಿ. ರಾಜನ ಹೆಂಡತಿ ಇಲ್ಲೇ ಡಾನ್ಸ್ ಮಾಡ್ತಿದ್ದು, ನವರಂಗ ಇದು. ಇಲ್ಲೇ ಅವರು ನೃತ್ಯವನ್ನು ಮಾಡ್ತಿದ್ದು, ನೃತ್ಯ ಮಂಟಪ. ಅವರು ಬದುಕಿದ್ದಾಗ ಇಲ್ಲಿ ನೃತ್ಯವನ್ನು ಮಾಡ್ತಾಯಿದ್ರು. ರಾಜ ಮಹಾರಾಜರು ವೇದಿಕೆ ಮೇಲೆ ಕೂತ್ಕೊಂಡು ಅವರ ಭರತನಾಟ್ಯವನ್ನು ವೀಕ್ಷಣೆ ಮಾಡ್ತಿದ್ರು. ಲಕ್ಷ್ಮೀ ಜನಾರ್ದನ ಕೂತಿದ್ದಾರೆ ಬಾಗಿಲ ನಡುವೆ. ಆ ಕಡೆ ಈ ಕಡೆ 2 ಪ್ರಾಣಿ ಇದೆ. 7 ಪ್ರಾಣಿ ಸೇರಿಸಿ ಒಂದು ಪ್ರಾಣಿ ಮಾಡಿದ್ದಾರೆ. ಅದರ ದೇಹ ಹಂದಿಯ ಥರ ಇದೆ. ಅದರ ಕಾಲು ಸಿಂಹದ ಥರ ಕಾಲು, ಮೊಸಳೆ ಥರ ಬಾಯಿ, ಆನೆ ಥರ ಸೊಂಡಿಲು, ಹಸುವಿನ ಥರ ಕಿವಿ, ಕೋತಿ ಥರ ಕಣ್ಣು, ನವಿಲಿನ ಥರ ಬಾಲ. ಇಷ್ಟು ಒಂದೇ ಪೀಸು. ಜೇವಿಜೇರು ಬಾಗ್ಲಕ್ಕ ಪಕ್ಕ ಇದ್ದಾರೆ. ಒಳಗಡೆ ದೇವರು ಚನ್ನಕೇಶವ ದೇವರು. ದೇವರು 9 ಅಡಿ ಎತ್ತರವಾಗಿದೆ. ಶಂಕು, ಚಕ್ರ, ಗದಾ, ಪದ್ಮ ಆಯುಧಗಳಿದೆ. ಎಲ್ಲ ಬೆಳ್ಳಿದು. ಏಪ್ರಿಲ್ ತಿಂಗಳಲ್ಲಿ ಆಗ ಗೋಲ್ಡಿಂದ ಅಲಂಕಾರ ಮಾಡ್ತಾರೆ. ಮೂಲ ವಿಗ್ರಹಕ್ಕೆ ಏನೂ ಡ್ಯಾಮೇಜ್ ಆಗಿಲ್ಲ? ಇಲ್ಲ. ಅಲ್ಲ, ಆದರೆ ಪೂಜೆ ಮಾಡಲ್ಲ ಅಲ್ವಾ? ಆದರೆ ಮಾಡಲ್ಲ. ಇದು ಮೋಹಿನಿ ಕಂಬ. ಇದು ಭಸ್ಮಾಸುರನ ಸಂಹಾರ ಮಾಡಬೇಕಾದ್ರೆ ವಿಷ್ಣು ಇದೇ ರೀತಿ ಎಣ್ಣೆನ ರುಬ್ತಲೋಗೋದು. ಹೆಣ್ಣಿನಲ್ಲಿ 4 ಜಾತಿ ಇದೆ. 4 ಜಾತಿ ಸ್ತ್ರೀ ಇರೋದು ಇಡೀ ಮನುಕುಲದಲ್ಲಿ. ಹಸ್ತಿನಿ, ಚಿತ್ತಿನಿ, ಪದ್ಮಿನಿ, ಶಂಕಿನಿ ಅಂತ ಹೇಳ್ತೀವಿ. ಪದ್ಮಿನಿಯ ಜಾತಿ ಹೆಣ್ಣು ಅತ್ಯಂತ ಸರ್ವಶ್ರೇಷ್ಠವಾದದ್ದು. ಯಾವುದೇ ಭರತನಾಟ್ಯ ಮಾಡೋ ಹೆಣ್ಣು ಪದ್ಮಿನಿಯ ಗುಣಗಳನ್ನು ಹೊಂದಿರಬೇಕು. ಅಂಥ ಸ್ತ್ರೀಗೆ 3ನೇ 1 ಭಾಗದಷ್ಟು ಹಣೆ ಇರುತ್ತೆ.
ಮೂರನೇ ಒಂದು ಭಾಗದಷ್ಟು ಮೂರನೇ ಒಂದು ಭಾಗ ಇರಬೇಕು. ಮುಖ ಮಾತ್ರ ಶರೀರದ 7ನೇ ಒಂದು ಭಾಗದಷ್ಟು ಇರಬೇಕು. ಆಗಳು ಪದ್ಮಿನಿ ಅಂತ. ಸೊಂಟದ ಅಗಲ, ಹಣೆಯ ಅಗಲ ಒಂದೇ ಅಳತೆಯಲ್ಲಿ ಇರಬೇಕು. ಇದೆಷ್ಟಿರುತ್ತೋ ಇದು ಅಷ್ಟೇ ಬರುತ್ತೆ. ಆಗಳು ಪದ್ಮಿನಿ. ಹಣೆ ಅಗಲ ಮತ್ತು ಸೊಂಟದ ಅಗಲ ಸೇಮ್ ಇರಬೇಕು ಅಂತ ಪದ್ಮಿನಿ ಜಾತಿ ಸ್ತ್ರೀ ಇದು. ಸರಿ. ಕಣ್ಣು ಮೀನಿನಂಗೆ ಇರಬೇಕು, ಮೀನಾಕ್ಷಿ. ಹುಬ್ಬು ಕಾಮನ ಬಿಲ್ ಥರ ಇರಬೇಕು, ವೈಬ್ರೋ ಕಾಮಾಕ್ಷಿ. ಮುಖ ಗುಂಡಕ್ಕಿರಬೇಕು, ಚಂದ್ರಮುಖಿ. ಹೆಣ್ಣಿನ ಕಾಲು, ಪದ್ಮಿನಿ ಸ್ತ್ರೀ ಕಾಲು ನೆಲಕ್ಕೆ ಫ್ಲಾಟ್ ಆಗಬಾರ್ದು, ಆರ್ಚ್ ಬರಬೇಕು. ನಡೆ ಲೈನ್ ಪಾಸ್ ಆಗುತ್ತೆ ಕಾಲ ಕೆಳಗಡೆಯಿಂದ ಪಾಸ್ ಆಗ್ತಾ ಇದೆ. ಪದ್ಮಪಾದ. ಹೆಣ್ಣಿನ ಕಾಲು ಬೆರಳು 2ನೇ ಬೆರಳು ಉದ್ದ ಇರಬೇಕಂತ. ಎಲ್ಲ ಬೆರಳಿಗಿಂತ ಸ್ವಲ್ಪನಾರು ಉದ್ದ ಇದ್ದರೆ ಹೆಣ್ಣಿಗೆ ಧೈರ್ಯ, ಅದೃಷ್ಟ, ಐಶ್ವರ್ಯಗಳು ಜಾಸ್ತಿ ಅಂತ. ಡಾಮಿನೇಟಿಂಗ್ ಮಾಡ್ತಾರೆ. ಅಲ್ವಾ? ಹಂಗೂ ಇದೆ ವಿಷಯ. ಹಂಗೂ ಇದೆ. ಮದುವೆ ಆಗಬೇಕಾದ್ರೆ ಆ ಬೆರಳು 2ನೇ ಬೆರಳು ಉದ್ದ ಇದ್ದರೆ ಡಾಮಿನೇಟ್ ಮಾಡ್ತಾರೆ ಅಂತ ಕೆಲವೊಂದು ಸರ್ತಿ ಮದುವೆ ಆಗಲ್ಲ. ಗಂಡನ ಎದುರಿಸೋದು, ಗಂಡಂಗೆ ಬೈಯಕ್ಕೆ ಡಾಮಿನೇಟ್ ಮಾಡ್ತಾರೆ ಅಂತ ಆ ಥರನೂ ಇದೆ, ಮಾತಿದೆ. ಹೆಂಡತಿ ಹೇಳ್ದಂಗೆ ಕೇಳಬೇಕಾಗತ್ತೆ. ಹೌದು. ಸ್ಟ್ಯಾಚು, ಆರ್ಚು, ಪಿಲ್ಲರ್ ಎಲ್ಲ ಒಂದೇ ಕಲ್ಲು. ರಕ್ಷಣೆಯಲ್ಲಿ ಇದ್ದಾಗ ಕೈಯೆಲ್ಲ ನಮ್ಮವರೇ ಎಳೆದು ಮುರಿದು ಹಾಕಿರೋದು. ಇದನ್ನ ಡ್ಯಾಮೇಜ್ ಮಾಡಿರೋದು ನಮ್ಮವರೇ ಮಾಡಿರೋದ? ಹೌದು. ಅದು ನಮ್ಮವರು ಅಂದರೆ ಮಾಡ್ದಂಗಿದೆ. ಪ್ರೊಟೆಕ್ಷನ್ ಇಲ್ಲದೆ ಇದ್ದಾಗ ಯಾರು ಬೇಕಾದ್ರೂ ಮಾಡಿಬಿಡ್ತಾರಾಗ. ಇದಕ್ಕೆ ಪ್ರೊಟೆಕ್ಷನ್ನೇ ಇಲ್ಲ ದೇವಾಲಯಕ್ಕೆ ಅಂದಾಗ ಎಲ್ಲರೂ ಕೂಡ ಹಾಳು ಮಾಡಲಿಕ್ಕೆ ಮನಸ್ಸು ಮಾಡ್ತಾರೆ. ಹೌದೌದು. ಇದ್ರೊಳಗಡೆ ಎಲ್ಲ ಗ್ಯಾಪ್ ಇದೆ. ಎಲ್ಲ ನೋಡಿ, ಗ್ಯಾಪ್ ತೋರಿಸಿ. ವೆರಿ ಇಂಟ್ರಿಗೇಟಿವ್ ವರ್ಕ್ ಅದು. ಮೇಲೂ ಅಷ್ಟೇ. ಹೌದು. ಇದು ಬ್ರಹ್ಮ, ವಿಷ್ಣು, ಮಹೇಶ್ವರನ ತೋರಿಸಿದ್ದಾರೆ. ಜೀವೋಡಿ ಗಾರ್ಡ್. ಬನ್ನಿ. ಇದು ವಿಷ್ಣು ಸ್ಲಿಪ್ಪರ್, ದೇವರ ಚಪ್ಪಲ್. ಇದು ಲೆದರಲ್ಲಿ ಮಾಡಿಸಿರೋದು, ಮೈಸೂರು ಒಡೆಯರು ಅವರು ಮಾಡಿಸಿರೋದಾ? ದೇವ್ರಿಗೇನು ಹಾಕಲ್ಲ, ಸುಮ್ಮನೆ ಶೋಕ ಸೆರೆಟು ಪೂಜೆ ಮಾಡ್ತೀವಿ. ಇದನ್ನ ಬಳಸ್ತೀವಿ. ಇದನ್ನ ಮೈಸೂರು ಒಡೆಯರ್ಸೇ ಮಾಡಿಸ್ಕೊಟ್ಟಿದ್ರು. 7 ಎಡೆ ಸರ್ಪ. ಇದನ್ನ ಜಾತ್ರೆ ಟೈಮಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಇಲ್ಲಿ ಓಲ್ಡ್ ಕನ್ನಡ ಲ್ಯಾಂಗ್ವೇಜ್, ಹಳೆಗನ್ನಡ, ಈ ಕಡೆನೂ ಇದೆ ನಡುಗನ್ನಡ, ಎಲ್ಲ ಸ್ಕ್ರಿಪ್ಟ್ ಅವತ್ತಿನ ಕಾಲದ್ದು. ಏನು ಬಗ್ಗೆ ಇದೆ ಇದೆಲ್ಲ ಅಂತ? ಇದು ಈ ಸ್ಪಾನ್ಸರ್ ನೇಮ್ಸ್ಗಳು, ಡೊನೇಟರ್ ನೇಮ್ಸು, ಈ ದೇವಾಲಯಕ್ಕೆ ದಾನ ಕೊಟ್ಟಿದ್ದು, ದಾನ ಪತ್ರಗಳನ್ನು ಕೊಟ್ಟಿದ್ದು, ಭೂಮಿ ಕೊಟ್ಟಿದ್ದು, ಗೋಲ್ಡ್ ಕೊಟ್ಟಿದ್ದು, ಅವತ್ತಿನ ಕಾಲದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಇದೆ. ಇದು ಕಂಪ್ಲೀಟ್ಲಿ ರಾಜರೇ ಕಟ್ಸಿರೋದಲ್ವಾ? ರಾಜರೇ. ಮತ್ತೆ ಡೊನೇಟ್ ಮಾಡಿರೋದು ಅಂದರೆ ಅವಾಗೆಲ್ಲ ದಾನ ಪತ್ರಗಳನ್ನು ಕೊಡ್ತಿದ್ರಲ್ಲ, ಅದರಲ್ಲಿ ಕೆಲವರು ಹೆಸರುಗಳನ್ನ ಬರೆದಿದ್ದಾರೆ ಒಳಗಡೆ. ನೀವು ಕೇಳಿದ್ರಲ್ಲ ಅವಾಗಲೇ, ದಕ್ಕಣಾಚಾರಿ ಇದೇ ದೇವರು. ಒಳಗಡೆ ಅದು ಇನ್ನು ಭಿನ್ನ ಆಗಿದೆ ಮೂರ್ತಿಗೆ. ಭಿನ್ನ ಆದ ಮೂರ್ತಿಗಳಿಗೆ ಪೂಜೆ ಮಾಡಲ್ಲ ಅಂತ ಅದು ರಿಮೂವ್ ಮಾಡಿ ಭೂಗತ ಮಾಡಿದ್ದಾರೆ ಅಲ್ಲೇ. ಈಗ ಬೇರೆ ದೇವ್ರನ್ನ ನಿಲ್ಲಿಸಿದ್ದಾರೆ. ಅದು ವಿಷ್ಣುನೇ, ಇದು ವಿಷ್ಣುನೇ. ಆ ದೇವ್ರು ಇಲ್ಲ ಈಗ. ಓಕೆ. ಅಂದರೆ ಅದೇ ಹೊಟ್ಟೆ ಒಳಗಡೆ ಕಪ್ಪೆ ನೀರು ಮರಳು ಬಂತು, ಒಡೆದು ನೋಡಿದಾಗ ನೀರು ಮರಳು ಸಿಕ್ತು. ಭಿನ್ನ ಆದವಕ್ಕೆ ಇನ್ನು ಪೂಜೆ ಮಾಡಬಾರ್ದು ಅಂತ ಅದನ್ನೆಲ್ಲ ತೆಗೆದು ಭೂಗತ ಮಾಡಿ ಬೇರೆ ಅಂದರೆ ಕೆಳಗಡೆ ಊತ್ಬಿಟ್ರು. ಈಗ ಬೇರೆ ಮತ್ತೆ ಕೆತ್ತನೆ ಮಾಡಿ ನಿಲ್ಲಿಸಿದ್ದಾರೆ. ಅಲ್ಲೂ ವಿಷ್ಣುನೇ, ಇಲ್ಲೂ ವಿಷ್ಣುನೇ ದೇವರು. ಬಟ್ ಈಗ ಅದರೊಳಗಡೆ ಎಂಟ್ರೆನ್ಸ್ ಇಲ್ವಾ? ಆ ದೇವಸ್ಥಾನದೊಳಗಡೆ ಎಂಟ್ರೆನ್ಸ್ ಇದೆ, ಅದು ಟೈಮಿಂಗ್ಸ್ ಇಲ್ಲ. ಆ ಕಡೆಯಿಂದ ಎಂಟ್ರೆನ್ಸು. ಇದು ಉಯ್ಯಾಲೆ ಮಂಟಪ, ಇದು ಜೋಕಾಲಿ ಮಂಟಪ. ಯಾರು ಯೂಸ್ ಮಾಡ್ತಾ ಇದ್ರಿ ಇದನ್ನ? ದೇವ್ರನ್ನ ಇಲ್ಲಿ ಉಯ್ಯಾಲೆ ಆಡಿಸ್ತೀವಿ ಏಪ್ರಿಲಲ್ಲಿ. ಸರಿ. ಈ ಕೊರೋನಾದಿಂದ ನಿಲ್ಸಿದೀವಿ ಅಷ್ಟೇ. ಒಂದು ರೌಂಡ್ ಸುತ್ತಾಡಿ ದರ್ಶನ ಮಾಡ್ಕೊಳ್ಳಿ. ಸೌಮ್ಯನಾಯಕಿದೆ ಇದು. ಚೆನ್ನಕೇಶವ ಫಸ್ಟ್ ವೈಫು, ಸೆಕೆಂಡ್ ವೈಫ್ ಆ ಕಡೆ ರಂಗನಾಯಕಿ. ಫೋಟೋ ತಿಕ್ಕೊಳ್ಳಿ, ಯಾವ್ದ್ರ ಮೇಲೆ ಹೊತ್ತಕೋಬೇಡಿ. ಸರಿ. ಆಮೇಲೆ ಇಲ್ಲೊಂದು ಡ್ಯಾಮ್ ಇದೆ. ಡ್ಯಾಮ್ ನೋಡೋದಾದ್ರೆ ಎಗ್ಸಿ ಡ್ಯಾಮ್ ಇದೆ. ಎಗ್ಸಿ ಡ್ಯಾಮ್ ನೋಡ್ಬೋದು. ಆಮೇಲೆ ಹಳೆಬೀಡು ನೆಕ್ಸ್ಟು 14. ಹಳೆಬೀಡು 16 ಕಿಲೋಮೀಟರ್ ಆಗುತ್ತಾ? ಹತ್ರ ಇದೆ. ಸರಿ.